ಓಂ ಶಾಂತಿ. ಶಾಂತಿ. ಬಾಬಾರವರು ಶಿವರಾತ್ರಿಯ ಬಗ್ಗೆ, ಹೊಸ ಜನ್ಮದ ಬಗ್ಗೆ ನಮಗೆ ಮುರಳಿ ಮುಖಾಂತರ ತಿಳಿಸ್ತಾ ಇದ್ರು. ಆತ್ಮೀಯರೇ, ಜನ್ಮ ಅಂತಂದ್ರೇನು? ಹುಟ್ಟು ಹುಟ್ಟು, ಜನ್ಮ ಅಥವಾ ಹೊಸ ಜೀವನ ಅಲ್ವಾ? ನಲ್ಲಿ ಏನಾಗತ್ತೆ, ಹೊಸದಾಗಿ ಶರೀರ ಹೇಳುವಂಥದ್ದು ಸಿಗತ್ತೆ ಆತ್ಮನಿಗೆ. ಆ ಶರೀರದ ಮೂಲಕ ಆತ್ಮ ತನ್ನ ಪಾತ್ರವನ್ನ, ಆಯುಸ್ಸನ್ನ, ಅದರಲ್ಲಿ ಎಷ್ಟು ಆಯುಸ್ಸಿದೆಯೋ ಅದರ ಪ್ರಕಾರ ಪಾತ್ರವನ್ನ ಮಾಡತ್ತೆ. ಯಾವಾಗ ಆತ್ಮ ಶರೀರವನ್ನ ಬಿಡುತ್ತೋ ಅದಕ್ಕೆ ನಾವೇನ್ ಹೇಳ್ತೀವಿ? ಪ್ರಪಂಚ ಏನ್ ಹೇಳ್ತಾರೆ? ಸಾವು, ಮರಣ ಅಂತ ಹೇಳ್ತೀವಿ. ಇಲ್ಲಿ ಭಗವಂತ ಹೇಳ್ತಾರೆ, ಇಲ್ಲಿ ಜನ್ಮ ಹೇಳುವಂಥದ್ದು ಅಲೌಕಿಕ. ಲೌಕಿಕ ಶಾರೀರಿಕ ಅಲ್ಲ, ಅಲೌಕಿಕ ಜನ್ಮ. ಯಾರ ಜೊತೆಗೆ? ಅಲ್ವಾ? ಈಗ ಒಂದು ಮಗು ಈ ಪ್ರಪಂಚಕ್ಕೆ ಬಂದಾಗ ಜನ್ಮ ಎಲ್ಲಿ ಪಡ್ಕೊಳ್ಳುತ್ತದು? ತಾಯಿ ಗರ್ಭದ ಮೂಲಕ ಒಂದು ಮನೆಯಲ್ಲಿ ಜನ್ಮವಾಗತ್ತೆ ಅಲ್ವಾ? ಆಮೇಲೆ ಪಾಲನೆ ಆ ಮಗುಗೆಲ್ಲಿ ಸಿಗತ್ತೆ? ತಾಯಿ ಅಂತ ಅಲ್ವಾ? ಅಂದ್ರೆ ಹಳೆ ಕಾಲದಲ್ಲಿ ನೋಡಿ, ತಂದೆ ತಾಯಿಗಳು ಏನ್ ಇಷ್ಟ ಪಡ್ತಾ ಇದ್ರು ಅಂತಂದ್ರೆ, ಮಕ್ಕಳು ನಮ್ಮ ಜೊತೆಯಲ್ಲೇ ಇರ್ಲಿ ಅಂತ ಅಲ್ವಾ? ನಮ್ಮ ಪಾಲನೆಯಲ್ಲೇ ಬೆಳಿಲಿ, ನಮ್ಮೂರ್ನಲ್ಲಿರೋ ಸ್ಕೂಲಿಗೆ ಹೋಗ್ಲಿ, ಜೊತೆಗೆ ಅಪ್ಪ ಏನ್ ಕೆಲಸ ಮಾಡ್ತಿದಾರೋ ಅದೇ ಕೆಲಸವನ್ನ ಮಕ್ಳು ಏನ್ ಮಾಡ್ಲಿ? ಕಂಟಿನ್ಯೂ ಮಾಡಿ. ವ್ಯಾಪಾರ ಇರ್ಲಿ, ವ್ಯವಹಾರ ಇರ್ಲಿ, ಹೊಲದ ಕೆಲಸ ಇರ್ಲಿ, ಫ್ಯಾಕ್ಟ್ರಿ ಇರ್ಲಿ, ಬ್ರಾಹ್ಮಣ ಕೆಲಸ ಇರ್ಲಿ, ಏನೇ ಇದ್ರೂ ಕೂಡ ಮುಂದೆ ದೊಡ್ಡವರಾಗ್ತಾ ಆಗ್ತಾ ಹೋದಾಗ ತಂದೆಯ ಕಾಯಕಕ್ಕೆ ಮಗು ಏನಾಗ್ಲಿ? ಜೊತೆಗಾರನಾಗ್ಲಿ. ನಮಗೂ ಕೂಡ ವಯಸ್ಸಾದ್ಮೇಲೆ ಏನ್ ಮಾಡಬೇಕಾಗ್ತದೆ? ಮಕ್ಕಳು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಪರಿವಾರದವರೆಲ್ಲ ನಾವು ಏನ್ ಮಾಡೋಣ? ಜೊತೆಲಿ ಇರೋಣ ಹೇಳುವಂತ ಮನೋಭಾವ ಹಳೆಯ ಕಾಲದಲ್ಲಿ, ಹಳೆಯ ಸಂಪ್ರದಾಯದಲ್ಲಿ, ಹಳೆ ಜನರಲ್ಲಿ ಇತ್ತು ಅಲ್ವಾ? ಈಗೇನಾಗಿದೆ? ಅದು ಬದಲಾವಣೆ ಆಗಿದೆ. ಹುಟ್ಟಿದ ತಕ್ಷಣದಲ್ಲಿ ಈಗಿನ ಹೆಣ್ಣು ಮಕ್ಕಳು IT ಕಂಪ್ನಿಲಿ ಕೆಲ್ಸಕ್ಕೆ ಹೋಗೋದಕ್ಕೆ ಹುಟ್ಟಿದ ತಕ್ಷಣದಲ್ಲಿ ಯಾರಾದ್ರೂ ಕೂಡ ಸಾಕು ತಾಯಿ ಸಿಗ್ತಾರಾ ಅಂತ ನೋಡ್ತಾರೆ. ಇನ್ನೂ ಮರುದುವರೆದು ಏನಾಗಿದೆ ಅಂತಂದ್ರೆ, ಅವರಿಗೆ ಮಕ್ಕಳಿಗೂ ಜನ್ಮ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಬಾಡಿಗೆ ತಾಯಿನೂ ಆಗ್ಬಿಟ್ಟಿದ್ದಾರೆ. ಜನ್ಮನೂ ಕೂಡ ಏನಾಗ್ತದೆ? ಬೇರೆಯವ್ರು ಮಾಡ್ಕೊಟ್ಬಿಡೋದು ಮಗುವನ್ನ. ಈ ಲೆವೆಲ್ಗೆ ಬಂದಿದೆ. ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಆದಷ್ಟು ಬೇಗ ಬೇಬಿ ಸಿಟ್ಟಿಂಗಿಗೆ ಕಳಿಸ್ಕೊಡೋದು. LKG UKG ಹಾಸ್ಟೆಲ್ಗಳಲ್ಲಿ ಸೇರಿಸ್ಬಿಡೋದು, US ಕಳಿಸ್ಬಿಡೋದು. ಯಾಕೆ ಹೇಳಿ? ಅವರನ್ನ ನೋಡ್ಕೊಳ್ಳಿಕ್ಕೆ ಅಪ್ಪ ಅಮ್ಮನಿಗೆ ಪುರ್ಸತ್ ಇಲ್ಲ. ಹಣ ಸಂಪಾದನೆ ಮಾಡೋದ್ರಲ್ಲಿ ಬ್ಯೂಸಿ ಆಗ್ಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಆತ್ಮನ ಜೊತೆಯಲ್ಲಿ ಇರ್ಲಿಕ್ಕೆ ಇನ್ನೊಂದು ಆತ್ಮನಿಗೆ ಸಂಸ್ಕಾರ ಮಿಲನ ಆಗ್ತಾ ಇಲ್ಲ. ಕ್ಲಾಶಸ್ಗಳಿರುವಂತ ಕಾರಣ, ಯಾವುದೇ ಸಂಬಂಧ ಇಲ್ಲಿ, ತಾಯಿ ಮಗುವಿನ ಸಂಬಂಧ ಇಲ್ಲಿ, ಅತ್ತೆ ಸೊಸೆ ಇಲ್ಲಿ, ಪತಿ ಪತ್ನಿ ಇಲ್ಲಿ, ಸ್ಕೂಲ ಟೀಚರ್ ಮಗು, ಎಲ್ಲೇ ಇದ್ದೂನು ಕೂಡ ಕಲಿಯುಗದ ಅಂತ್ಯ ಇರುವಂತ ಕಾರಣದಿಂದ, ಆ ಎರಡು ಆತ್ಮಗಳ ಜೊತೆ ಕರ್ಮದ ಲೆಕ್ಕಾಚಾರ ಇರುವಂತ ಕಾರಣದಿಂದ ಸಂಸ್ಕಾರ ಮಿಲನ ಆಗುವುದೇನಾಗಿದೆ? ತುಂಬಾ ಕಷ್ಟ ಸಾಧ್ಯವಾಗಿರುವ ಕಾರಣದಿಂದ ಜೊತೆಯಲ್ಲಿರೋದಕ್ಕಿಂತ ಬೇರೆ ಇರೋದು ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಅದೇ ಇಲ್ಲಿ ಬಾಬಾರು ನಮ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ, ಇದು ಅಲೌಕಿಕವಾಗಿ ಜೊತೆಯಲ್ಲಿ ಇರುವಂತ ಒಂದು ಜನ್ಮ. ಅಲೌಕಿಕ ಅಂದ್ರೆ ಶಾರೀರಿಕವಾಗಿ ಒಂದು ಆತ್ಮ ಶರೀರದ ಜೊತೆಗೆ, ಅಪ್ಪ ಅಮ್ಮ ಜೊತೆಗೆ ಸದಾ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ ಅಲ್ವಾ? ಸದಾ ಜೊತೆಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಮಾನಸಿಕವಾಗಿ ನಾವು ಬಾಬಾ ಜೊತೆಗೆ ಏನಾಗಿರ್ಬೋದು? ಕನೆಕ್ಟ್ ಸದಾ ಆಗಿರ್ಬೋದು. ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ? यह अलौकिक साथ रहने का प्यार. ಆ ಪರಮಾತ್ಮ ನಮ್ಗೆ ಆ ಪ್ರೀತಿಯನ್ನ ಏನು ಕೊಡ್ತಾರೆ, ಆ ಪ್ರೀತಿ ಕೊಟ್ಟಾಗ ಏನಾಗುತ್ತೆ? ಅವ್ರ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಚಿಕ್ಕ ಮಕ್ಕಳು ಇರ್ತಾರಲ್ಲ, ಕೆಲವೊಂದ್ಸಲ ತಾಯಂದಿರು ಏನ್ ಮಾಡ್ತಾರೆ ಅಂತ, ಮನೇಲಿ ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಹಂಗ್ ಮಾಡಬೇಡ, ಹಿಂಗ್ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಯಾವಾಗ? ಮನೆಯಲ್ಲಿ. ಓಕೆನಾ? ಅದೇ ಮಗು ಪಕ್ಕದ ಮನೆಗೆ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ? ಪಕ್ಕದ ಮನೆಗೆ ಆ ಮಕ್ಕಳಿಗೆ ಎಲ್ಲ ತಿಂಡಿ ಕೊಡ್ತಾ ಇರ್ತಾರೆ ಅಂತ ಪಾಪ ಸಣ್ಣ ಮಗು ಅಲ್ವಾ ಅಂತ ತಿಂಡಿ ಕೊಡ್ತಾ ಇರ್ತಾರೆ.
ಕೇಳಿದ್ದೆಲ್ಲ ಕೊಡ್ತಾ ಇರ್ತಾರೆ, ಅವರಲ್ಲಿ ಇರೋದೆಲ್ಲ ಕೊಡ್ತಾ ಇರ್ತಾರೆ, ಸರಿನಾ? ಆವಾಗ ಮಗು ಎಲ್ಲಿ ಇರ್ಲಿಕ್ಕೆ ಇಷ್ಟಪಡುತ್ತೆ? ಪಕ್ಕದ ಮನೆ. ಪಕ್ಕದ ಮನೆಯಲ್ಲಿ. ಅಲ್ವಾ? ಟಿವಿ ಬೇಕಾದ್ ನೋಡ್ಬೋದು, ಮೊಬೈಲ್ ಬೇಕಾದ್ ನೋಡ್ಬೋದು, ತಿಂಡಿ ಏನ್ ಬೇಕಾದ್ರೂ ಎತ್ಕೊಂಡು ತಿನ್ಬೋದು. ಅವಾಗ ಅದಕ್ಕೆ ಪ್ರೀತಿ ಸಿಕ್ಕಿದಾಗ, ಅದು ಎಲ್ಲಿ ಪ್ರೀತಿ ಸಿಗ್ತದೋ, ಅದಕ್ಕೆ ಬೇಕಾಗಿರೋ ಸಿಗುತ್ತೋ, ಸ್ವಾತಂತ್ರ್ಯ ಸಿಗುತ್ತೋ, ಅದೇನ್ ಮಾಡ್ತದೆ? ಅಲ್ಲಿ ಇರ್ಲಿಕ್ಕೆ ಇಷ್ಟ ಪಡುತ್ತೆ. ಬರುತ್ತೆ. ಹಾಗೆ ಇಲ್ಲೂ ಕೂಡ ಬೆಳೆದರೆ ಅಲೌಕಿಕ ಸಾಥ್, ಅಲೌಕಿಕ ಜೊತೆಯ ಪ್ರೀತಿ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ಏನರ್ಥ ಆತ್ಮೀಯರೇ? ಅಲೌಕಿಕ ಪ್ರೀತಿ ಅಂತಂದ್ರೆ ಏನು? ಆತ್ಮಿಕ ಪ್ರೀತಿ. ಹಾ, ನಾವೇನ್ ಇಷ್ಟು ದಿನವರೆಗೆ ಇಷ್ಟಪಡ್ತಿದ್ವಿ ಭಗವಂತ ಹತ್ರ, ಬಾಬಾ ಒಳ್ಳೆ ಬಿಲ್ಡಿಂಗ್ ಕಟ್ಸ್ಕೊಡಪ್ಪ, ಒಂದು ಮಂಚ ಕೊಡು, ಕಾರ್ ಕೊಡು, ಬಟ್ಟೆ ಕೊಡು, ಊಟ ಕೊಡು, ತಿಂಡಿ ಕೊಡು. ಇದು ಲೌಕಿಕನೋ ಅಲೌಕಿಕನೋ? ಲೌಕಿಕ ಲೌಕಿಕ. ಲೌಕಿಕ ಅಲ್ವಾ? ಅದಕ್ಕಾಗಿ ಪರಮಾತ್ಮನಿಂದ ಸದಾಕಾಲ ಅಲೌಕಿಕ ಪ್ರೀತಿ ಹೇಳೋದು ನಿಮ್ಗೆ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋದಾಗ ನೀವು ಅದನ್ನ ಅನುಭವಿಸ್ಬೇಕು, ಮತ್ತು ನಿಮ್ಮ ಸಹೋದರ ಆತ್ಮರಿಗೂ ಕೂಡ ನೀವೇನ್ ಮಾಡ್ಬೇಕು? ಕೊಡಬೇಕು. ಸರಿ. ಕೊಡ್ಬೇಕು. ಒಂದು ಮಗುವಿಗೆ ತಾಯಿಯ ಆಲಿಂಗನದ ಸುಖ ಯಾವಾಗ ಸಿಗ್ತದೆ? ತಾಯಿ ಮಡಿಲಲ್ಲಿ ಇರ್ಬೇಕು ತಾನೆ, ಇದ್ದಾಗ ತಾನೆ ಆಲಿಂಗನದ ಸುಖ ಸಿಗ್ತದೆ. ಹಾಗೆ ನಾವು ಮನಸ್ಸಿನ ಪರಮಾತ್ಮನ ಒಳಗಡೆಗಿದ್ದಾಗ ಆ ಅಲೌಕಿಕವಾದಂತ ನಿರಾಕಾರವಾದಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಸಫಲತೆ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗ್ತದೆ. ಹೋಗ್ತದೆ. ಇದಕ್ಕೋಸ್ಕರ ನೀವು ನನ್ನ ಜೊತೆಯಲ್ಲಿ ಇರಬೇಕು. ಇಲ್ಲಿವರೆಗೇನು ಸ್ಥೂಲವಾಗಿ ನೀವು ಕೇಳಿದ್ರಿ, ಇದನ್ನ ನೀವು ಪಕ್ಕದಲ್ಲಿ ಇಡಬೇಕು. ಯಾಕಂದ್ರೆ ಇದು ಹೊಸ ಶಿವರಾತ್ರಿ, ಹೊಸ ಜನ್ಮ. ಎಷ್ಟು ವೆರೈಟಿ ಅರ್ಥವನ್ನ ಬಾಬಾ ನಮ್ಮಲ್ಲಿ ಕೊಡ್ತಾ ಇದ್ದಾರೆ. ಒಂದು, ಅಲ್ಬೇಲಾಪನ್ ಆಲಸ್ಯ ಕಾರಣ ನೆಪ, ಇದನ್ನು ಬಿಡಬೇಕು. ಮತ್ತೆ ಬಾಬನ್ ಜೊತೆಗೆ ಸಪ್ತ ಗುಣಗಳ ಜೊತೆಗೆ ಆಟ ಆಡಿ ಎಲ್ಲರಿಗೂ ದಾನ ಕೊಡಲಿಕ್ಕೆ ನೀವು ನಿಮಿತ್ತರು ಆಗ್ಬೇಕು. ಆಗ್ಬೇಕು. ಆವಾಗ ಭಗವಂತನ ಪ್ರೀತಿ ಪಾತ್ರಕ್ಕೆ ನೀವು ನಿಮಿತ್ತರು, ಯೋಗ್ಯರು ಆಗ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಸೆಕೆಂಡಿಂದ ನಿರ್ಣಯ ಮಾಡಿ, ಇವತ್ತು ನನಗೆ ಹೊಸದಾಗಿ ಶಿವರಾತ್ರಿಯ ದಿನ, ಗಾಂಧಿ ಜಯಂತಿಯ ದಿನ, ವಿಜಯದಶಮಿಯ ದಿನ ಏನ್ ಸಿಕ್ಕಿದೆ? ಜನ್ಮ ಸಿಕ್ಕಿದೆ. ಯಾವ್ದದು ಜನ್ಮ? ಅಲೌಕಿಕ. ಲೌಕಿಕ. साथी बनने का प्यार इस संगम पर ही अनुभव करते हो. ಸದಾ ಕಾಲ, ಪ್ರತಿ ಸೆಕೆಂಡ್, ಪ್ರತಿ ಕ್ಷಣ, ಪ್ರತಿ ಕರ್ಮದಲ್ಲಿ, ಪ್ರತಿ ವ್ಯವಹಾರದಲ್ಲಿ ನಾನು ಬಾಬನ ಜೊತೆಯಲ್ಲಿ ಇರ್ಲಿಕ್ಕೆ ರೆಡಿ ಇದ್ದೇನೆ. ಮುಖ್ಯವಾಗಿ ಬಾಬಾ ನನ್ನನ್ನು ಇಟ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಅದ ಕಂಡೀಷನ್ ಏನು? ನನ್ನ ಮಡಿಲಲ್ಲಿ ಇರಬೇಕು, ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಮಾತನ್ನು ಕೇಳಬೇಕು, ಶ್ರೀಮತ ಅಂತ ನಡಿಬೇಕು. ಆವಾಗ ನಾನೇನ್ ಮಾಡ್ತೇನೆ? ಅಲ್ವಾ? ಒಂದ್ ಮಗು ತಾಯಿಯ ಮಡಿಲಲ್ಲಿ ಇದ್ಬಿಟ್ಟು ಅವ್ರ ಕೂದಲನ್ನು ಗಟ್ಟಿಯಾಗಿ ಎಳಿತಾ ಇದ್ರೆ, ತಾಯಿ ಕೆಲಸ ಮಾಡ್ಬೇಕಾದ್ರೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ, ಆ ಮಗುವನ್ನ ತಾಯಿ ಮಡಿಲಲ್ಲಿ ಇಟ್ಕೊಳ್ತಾರೋ ಇಟ್ಕೊಳಲ್ವೋ? ಇಟ್ಕೊಳ್ಳಲ್ಲ. ಏನ್ ಹೇಳ್ತಾರೆ? ಕೆಳಗಡೆ ಹೋಗು ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಅಮ್ಮ ಏನು ಪ್ರೀತಿ ಕೊಡ್ತಾರ ಅದನ್ನ ಅನುಭವ ಮಾಡ್ತಾ ಇದ್ರೆ, ಅವಾಗ ತಾಯಿ ಏನ್ ಮಾಡ್ತಾರೆ? ಮಡಿಲಲ್ಲಿ ಇಟ್ಕೋತಾರೆ. ಈಗ ಬಾಬಾ ಹೇಳ್ತಾರೆ, ನೀವು ನನ್ನ ಮಡಿಲಲ್ಲಿದ್ದಾಗ ನಾನು ನಿಮ್ಗೆ ಪ್ರೀತಿ ಕೊಡ್ತೇನೋ ಕೊಡಲ್ವೋ? ಕೊಡ್ತಾರೆ. ಬಾಬನಿಗೆ ನಿಮ್ಗೆ ಪ್ರೀತಿ ಕೊಡೋದು ಇಷ್ಟ ಆಗತ್ತೋ ಆಗಲ್ವೋ? ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ. ಆಗಲ್ವೋ? ಆಗುತ್ತೆ. ಬಾಬಾ ಹೇಳ್ತಾರೆ, ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಇಷ್ಟ ಆಗಲ್ಲ. ಆಗಲ್ಲ. ಏನ್ ಇಷ್ಟ ಆಗಲ್ವಂತ ಬಾಬನಿಗೆ? ಪ್ರೀತಿ ಕೊಡೋದು. ಯಾರಿಗೆ? ನಮ್ಗೂ ಪ್ರೀತಿ ಕೊಡೋದು ಬಾಬನಿಗೆ ಇಷ್ಟ ಆಗಲ್ವಂತ. ಮತ್ತೇನು ಇಷ್ಟ ಆಗತ್ತೆ? ಬಾಬಾ ಹೇಳ್ತಾರೆ, ನಿಮ್ಮ ಮೂಲಕ ಪ್ರಪಂಚದ ಎಲ್ಲರಿಗೂ ಪ್ರೀತಿ ಕೊಡೋದು ನನಗೆ ಇಷ್ಟ ಆಗ್ತದೆ ಹೊರತು ನಿಮ್ಗೊಬ್ಬರಿಗೆ ಪ್ರೀತಿ ಕೊಡೋದು ನನಗೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಇಷ್ಟ. ಅರ್ಥ ಆಯ್ತು? ನಾನೊಬ್ನೇ ಕೂತ್ಕೊಂಡ್ಬಿಟ್ಟು ತಾಯಿಯ ಆಲಿಂಗನದ ಸುಖ ಅನುಭವ ಮಾಡೋದಕ್ಕಿಂತ, ನಾನು ಕುಳಿತುಕೊಂಡು ನಮ್ಮಪ್ಪನ ಆಸ್ತಿ ಇದೆಯಲ್ಲ, ಪ್ರಸಾದ ಇದೆಯಲ್ಲ, ಸಮಸ್ಯೆಗಳಿಗೆ ಪರಿಹಾರ ಇದೆಯಲ್ಲ, ನಾನು ನನ್ನ ತಂದೆಯ ಮಡಿಲಲ್ಲಿ ಕೂತ್ಕೊಂಡು ತಂದೆ ಜೋಬಿನಲ್ಲಿರುವಂತ ಹಣವನ್ನು ನಾನು ಬೇರೆಯವರಿಗೆ ಅವಶ್ಯಕತೆ ಇರೋರಿಗೆ ಕೊಟ್ಟಾಗ ಸಿಗುವಂತ ಪ್ರೀತಿ ಏನಿದೆ, ಅವರ ಜೋಬಲ್ಲಿ ಹಣ ಇರೋದನ್ನು ತೆಗೆದುಬಿಟ್ಟು ನಾನು ಮಾತು ಕುರ್ಕುರೆ ತಿಂದ ನನಗೆ ಸುಖ ಸಿಗೋದಿಲ್ಲ. ನಾನು ಮಾತು ತಿನ್ಬೇಕು, ಎಲ್ಲರಿಗೂ ತಿನ್ಸ್ಬೇಕೋ?
ಎಲ್ಲರಿಗೂ ಎಲ್ಲರಿಗೂ. ತಿನ್ಬೇಕು. ಎಲ್ರಿಗೂ ತಿನ್ಸ್ಬೇಕು. ಅಂದ್ಮೇಲೆ ಬಾಬನಿಗೆ ಯಾರು ಇಷ್ಟ ಆಗ್ತಾರೆ? ಎಲ್ಲರಿಗೂ ತಿನ್ಬೇಕು. ಆ ಪ್ರೀತಿ ಏನಿದೆ ಕೇವಲ ನೀವು ಮಾತ್ರ ಅನುಭವ ಮಾಡೋದಲ್ಲ, ಏನ್ ಮಾಡ್ಬೇಕು? ಎಲ್ರಿಗೂ ಎಲ್ಲರಿಗೂ ವಿಶ್ವದ ಜಡ ಮತ್ತು ಚೈತನ್ಯ ಎಲ್ಲ ಶಕ್ತಿಗಳು, ವ್ಯಕ್ತಿಗಳು, ಸಾಧನಗಳು ಅದನ್ನು ಉಪಯೋಗ ಮಾಡಬೇಕಾಗ್ತದೆ, ಅವರು ಅನುಭವಿಸ್ಬೇಕಾಗ್ತದೆ. ಆ ಮೂಲಕ ವಿಶ್ವ ಪರಿವರ್ತನೆ ಮಾಡ್ಬೇಕಾಗ್ತದೆ. ಆಗ್ಬೇಕಾಗ್ತದೆ. ಅದು ಯಾವಾಗ ಆಗ್ತದೆ ಅಂತಂದ್ರೆ ನೀವು ಜೊತೆಗಾರರಾಗಿ ಸಂಗಮ ಯುಗದಲ್ಲಿ ಮಾತ್ರ ಈ ಅನುಭವ ಮಾಡಲಿಕ್ಕೆ ಸಾಧ್ಯ. ಯಾರ ಜೊತೆ ಆಗ್ಬೇಕು ನಾನು? ಬಾಬನ್ ಜೊತೆಗೆ ಆಗ್ಬೇಕು. ಬಾಬನ್ ಜೊತೆ ಆಗ್ಬೇಕು ಅಂದ್ರೆ ಅಷ್ಟು ಪವಿತ್ರವಾಗಿರ್ಬೇಕಲ್ವಾ? ಹೌದು. ಅಲ್ವಾ? ಪವಿತ್ರವಾಗಿಲ್ಲ ಅಂತಂದ್ರೆ ಮಡಿಲಲ್ಲಿ ಜೊತೆ ಕೂರ್ಸ್ಕೊಂಡು. ಗೆ ಸಾಧ್ಯ ಇಲ್ಲ. ಓಕೆ, ಹಾಲೊಳಗಡೆಗೆ ನೀರು ಸೇರ್ಸ್ಲಿಕ್ಕೆ ಆಗತ್ತೋ ಆಗಲ್ವೋ? ಸೇರಿಸ್ಬೋದು. ಸೇರಿಸ್ಬೋದು. ಮೊಸರು ಇಲ್ಲ, ಆಗೋದಿಲ್ಲ. ಹಾಳಾಗ್ಬಿಡುತ್ತೆ. ಸೇರಿಸ್ಬೇಕು. ಮಜ್ಜಿಗೆ ಹಾಗೆ ಆಗ್ಬಿಡ್ತದೆ. ಹಾಗೆ ಬಾಬಾ ಏನಿರ್ತಾರೆ, ಮಕ್ಕಳೇ ನೀವು ಪವಿತ್ರವಾಗಿದ್ದರೆ ಹೇಗೆ ನಾನು ಪವಿತ್ರವಾಗಿದ್ದೇನೋ ಹಾಗೆ ನೀವು ಪವಿತ್ರವಾಗಿದ್ದಾಗ ಮಾತ್ರ ನಿಮ್ಮನ್ನು ನಾನು ಮಡಿಲಲ್ಲಿ ಇಟ್ಕೊಳ್ತೇನೆ ಮತ್ತು ನಿಮ್ ಜೊತೆಗೆ ಮಿಲನ ಮಾಡ್ತೇನೆ. ಮಾಡ್ತೀನಿ. ಪ್ರಶ್ನೆ, ಬಾಬಾ ನನ್ನ ಜೊತೆಗೆ ಮಿಲನ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಹೆಂಗ್ ಗೊತ್ತಾಗತ್ತೆ? ಅವರು ಮಡಿಲಲ್ಲಿ ಇಟ್ಕೊಂಡಿದ್ದಾರೆ, ಮುದ್ದು ಮಾಡ್ತಾ ಇದ್ದಾರೆ ಅಂತ ಹೆಂಗ್ ಗೊತ್ತಾಗತ್ತೆ? ಅವರ ಸತ್ಯ. ದಿವ್ಯ ಗುಣಗಳ ಅನುಭವ ಆಗ್ತದಲ್ಲ. ಆ, ಸದಾ ಖುಷಿ ನಶೆಯಲ್ಲಿದ್ರೆ. ಶಕ್ತಿಗಳು, ವಿಶೇಷತೆಗಳು ನಿಮ್ಮಿಂದ ಪ್ರವಾಹ ಆಗ್ತಾ ಇದ್ರೆ, ಹೊರಗಡೆ ಹೋಗ್ತಾ ಇದ್ರೆ, ಆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದ್ರೆ, ಆವಾಗ ನಿಮ್ಮನ್ನು ಬಾಬಾ ಏನ್ ಮಾಡ್ತಾರೆ? ಉಪಯೋಗ ಮಾಡ್ತಾ ಮಾಡ್ತಾ ಇದ್ದಾರೆ. ಅಲ್ವಾ? ಪಾತ್ರೆ ಬಿಸಿ ಆಗ್ತಾ ಇದೆ, ಯಾವಾಗ ಗೊತ್ತಾಗ್ತದೆ? ಬೆಂಕಿ ಇದ್ದಾರೆ. ಹಾಗೆ ಹೊರಗಡೆ ಬಂದ ಜೊತೆಗೆ ಇಡಬೇಕಲ್ವಾ? ಒಲೆ ಮೇಲೆ ಇಟ್ಬಿಟ್ಟು ಬೆಂಕಿನ ಆನ್ ಮಾಡಿಲ್ಲ ಅಂತಂದ್ರೆ, ಅಥವಾ ಬೆಂಕಿ ಒಂದ್ ಕಡೆಗೆ ಪಾತ್ರೆ ಒಂದ್ ಕಡೆಗೆ ಇಟ್ಟಿದ್ರೆ ಬಿಸಿ ಅನ್ನೋದು ಗೊತ್ತಾಗಲ್ಲ. ಆಗೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ನೀವು ಪವಿತ್ರ ಆಗೋದಿಲ್ವೋ ಅಲ್ಲಿವರೆಗೆ ನಾನು ಆ ಪಾತ್ರೆಯನ್ನ ಒಲೆ ಮೇಲೆ ಇಡೋದಿಲ್ಲ. ನಿಮ್ಮನೆಲ್ಲೂ ಕೂಡ ಪಾತ್ರೆಗಳು ಇರ್ತವೆ. ಅಡಿಗೆ ಮಾಡಬೇಕು ಅಂದ ತಕ್ಷಣ ನಿನ್ನೆ ಹಾಗೆ ವಾಶ್ ಬೇಸಿನ್ ಅಲ್ಲಿ ಇರುವಂತ ಪಾತ್ರೆ ತಗೊಂಡೋಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಒಲೆ ಮೇಲೆ ಇಟ್ಬಿಡ್ತೀರಾ? ಇಲ್ಲ, ಏನ್ ಮಾಡ್ತೀರಿ? ಸ್ವಚ್ಛ ಮಾಡ್ತೀವಿ. ಹಾಗೇನೆ ಇಲ್ಲಿ ನಿಮ್ಮಲ್ಲಿರುವಂತಹ ಸೂಕ್ಷ್ಮವಾಗಿರುವಂತಹ ವಿಕಾರವನ್ನೂ ಕೂಡ ನೀವೇನ್ ಮಾಡಬೇಕು? ಸ್ವಚ್ಛ ಮಾಡ್ಕೊಳ್ಬೇಕು, ಅಥವಾ ನನ್ನ ಹತ್ರ ಮಾಡಿಸ್ಕೊಳ್ಬೇಕು. ಆವಾಗ ನನ್ನ ಮತ್ತು ನಿಮ್ಮ ಸಂಗಮವಾಗ್ತದೆ. ಆವಾಗ ನನ್ನಲ್ಲಿರುವಂತ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗತ್ತೆ. ಆವಾಗ ನಿಮ್ಗೆ ಅನುಭವ ಆಗತ್ತೆ. ಆಗ್- ನಿಮಗೆ ಅನುಭವ ಆಗಿಲ್ಲ ಅಂತಂದ್ರೆ ಅದು ಬೇರೆಯವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಆ, ಪಾತನೇ ಬಿಸಿ ಆಗಿಲ್ಲ, ಸಾಂಬಾರ್ ರೆಡಿ ಆಗಿಬಿಡ್ತದೆ. ಆಗಲ್ಲ. ಅಂದ್ರೆ ಸಾಂಬಾರ್ ರೆಡಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಿಸಿ ಪಾತ್ರೆ ಆಗ್ಬೇಕು. ಬಿಸಿ ಆಗ್ಬೇಕು. ಅಲ್ವಾ? ಅಂದ್ಮೇಲೆ ಯೋಗದಲ್ಲಿ ಕೂತ್ಕೊಂಡಾಗ ನಿಮಗೆ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಇನ್ನೂ ನಿಮ್ಮಲ್ಲಿ ವಿಕಾರ ಇದೆ. ಇದೆ. ಉಳಿದುಕೊಂಡಿದೆ. ಅದಕ್ಕಾಗಿ ಬಾಬಾ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಂಡಿಲ್ಲ ಮತ್ತು ಈಶ್ವರೀಯ ಕಾರ್ಯಕ್ಕೆ ನಿಮ್ಮನ್ನ ಉಪಯೋಗ ಮಾಡ್ತಾರೆ. ಮಾಡ್ತಾ ಇಲ್ಲ. ಇಲ್ಲ. ಅವರನ್ನು ಉಪಯೋಗ ಮಾಡ್ತಾರೆ, ನನ್ನನ್ನು ಯಾಕೆ ಉಪಯೋಗ ಮಾಡ್ಕೊಳಲ್ಲ? ಯಾಕಂದ್ರೆ ಬಾಬಾ ಹೇಳ್ದಂಗೆ ಕೇಳ್ತಾರೆ, ಅವರು ಅಷ್ಟು ಸ್ವಚ್ಛವಾಗಿರ್ತಾರೆ. ಅದಕ್ಕಾಗಿ ಅವರನ್ನ ಪುನಃ 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 ಏನ್ ಮಾಡ್ತಾರೆ? ಉಪಯೋಗ ಮಾಡ್ತಾರೆ. ಮಾಡ್ಕೊಳ್ತಾರೆ. ನನ್ನನ್ನು ಯಾಕೆ ಉಪಯೋಗ ಮಾಡ್ಕೊಳ್ಳಲ್ಲ ಅಂತಂದ್ರೆ ಕ್ಲೀನ್ ಮಾಡು ಅಂತಂದ್ರೆ ನಾನು ಗಲೀಜೆ ಮಾಡ್ಕೊಳ್ತಿರ್ತಾನೆ. ಆವಾಗ ನಮ್ಮನ್ನ ಬಡಿಲಿ ಇಟ್ಕೊಂಡು ಎಲ್ಲರೂ ಕರ್ಕೊಂಡು ಹೋಗ್ತಾರ ಅಪ್ಪ? ಇಲ್ಲ. ಇಲ್ವಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಷ್ಟು ಕ್ಲೀನ್ ಆಗಿರ್ತಿರೋ ಅಷ್ಟು ನಾನು ಮಡಿಲಲ್ಲಿ ಇಟ್ಕೊಂಡ್ಬಿಡ್ತೇನೆ, ಎಷ್ಟು ಗಲೀಜಾಗಿರ್ತಿರೋ ಅಷ್ಟು ನಿಮ್ಮನ್ನ ಏನ್ ಮಾಡ್ತೇನೆ? ದೂರ ಇದೆ. ಅದಕ್ಕಾಗಿ ನಾನು ನನ್ನದು ಅಭಿಮಾನ, ಅಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಇಂದ್ರಿಯ ಸುಖಗಳಿಗೆ ಯಾರು ವಶೀಭೂತರಾಗಿರ್ತಾರೋ ಅವರನ್ನು ನಾನು ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡೋದಿಲ್ಲ. ಮಾಡಿಕೊಳ್ಳುವುದಿಲ್ಲ. ಅವರನ್ನ ಮಾಡಿಕೊಂಡಿದ್ದಿದ್ರೆ ನನ್ನ ಹೆಸರು ಏನಾಗ್ತದೆ? ಕೆಟ್ಟು ಹಾಳಾಗ್ತದೆ. ಅಂದ ಮೇಲೆ ಮಕ್ಕಳಿಗೆ ಹೊಸ ಜನ್ಮ ಏನಿದೆ ಇದನ್ನ ನನ್ನ ಜೊತೆಗೆ ಇರ್ತಿರ್ತಾನೆ, ಇರ್ತೀವಿ. ಸಂಗಮವಾಗಿರ್ತೀರಾ? ಇರ್ತೀವಿ. ಹೌದು. ಸ್ವಲ್ಪ ಅವಾಗ ಅವಾಗ ದೂರ ಹೋಗ್ತಿರೋ? ಸದಾಯ್ತು. ಇಲ್ಲ ಇಲ್ಲ, ಅವಾಗ ಅವಾಗ ಸ್ವಲ್ಪ ದೂರ ಹೋಗ್ತೀವಿ. ಯಾವಾಗ? ನಾನು ನನ್ನದು. ರಾತ್ರಿ ಸ್ವಲ್ಪ ಯೂಟ್ಯೂಬಲ್ಲಿ ಫಿಲ್ಮ್ ನೋಡ್ಬೇಕಾದ್ರೆ, ಓಕೆನಾ, ಬೇಕರಿಯಲ್ಲಿ ಗೋಬಿ ಮಂಚೂರಿ ತಿನ್ಬೇಕಾದ್ರೆ, ಮದುವೆ ಮನೇಲಿ ಹೋಗ್ಬಿಟ್ಟು ಹೊರಟೆ ತುಂಬಾ ತಿನ್ಬೇಕಾದ್ರೆ, ಸಿಟ್ಟು ಬಂದಾಗ,
ಬೇರೆಯವ್ರ ಜೊತೆ ಜಗಳ ಮಾಡಬೇಕಾದ್ರೆ ಬಾಬನ ಹೇಳ್ತೀವಿ, ಸ್ವಲ್ಪ ನಿನ್ ಪಕ್ಕದಲ್ಲಿ ಇಡು, ಆಮೇಲೆ ನಿನ್ ಮಡಿಲಲ್ಲಿ ಬರ್ತೇನೆ ಅಂತ ಏನ್ ಮಾಡ್ಬಿಡೋದು? ದೂರ ಬರೋದು. ಅದಾದ್ಮೇಲೆ ಮತ್ತೆ ವಾಪಸ್ ಏನ್ ಮಾಡೋದು? ಅಲ್ಲಿ ಬಂದು ಏಟ್ ತಿಂದ್ಮೇಲೆ ಬಾಬಾ ಅಂತ ಮತ್ತೇನ್ ಮಾಡೋದು? ಯಾಕಂದ್ರೆ ಬಾಬನ್ ಜೊತೆಲಿ ಇದು ತಪ್ಪೆಲ್ಲ ಮಾಡದೆ ಬೀಳ್ತದಲ್ಲ, ಒಂದು ರಪ್ಪ ಅಂತ ಕೆನ್ನೆಗೆ ಕಾಲ್ ಮೇಲೆ ಬೆನ್ ಮೇಲೆ ಬೀಳ್ತದಲ್ಲ, ಅದಕ್ಕಾಗಿ ಏನ್ ಮಾಡೋದು? ಬಾಬನಿಗೆ ಗೊತ್ತಾಗ್ಬಾರ್ದು ಅಂತ ಸ್ವಲ್ಪ ಏನ್ ಮಾಡ್ಬಿಡೋದು? ದೂರ ಆಗ್ಬಿಡು. ಬಾಬನಿಗೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ತಿಳ್ಕೊಳ್ತೀವಿ. ನಮ್ಮಪ್ಪ ತುಂಬಾ ಬುದ್ಧಿವಂತ, ನೀವೇನ್ ತಪ್ಪು ಮಾಡ್ತೀರೋ ಅದನ್ನೇ ಬಾಬಾ ಮೊದಲೇ ಹೇಳ್ತಾರೆ. ನೀನ್ ಇದೇ ಮಾಡಿದೀಯ, ನಿನ್ನೆ ಮಾಡಿದೀಯ ಅಂತಾನೂ ಹೇಳ್ತಾರೆ, ಇವತ್ತು ಮಾಡ್ತೀಯ ಅಂತಾನು ಅಡ್ವಾನ್ಸ್ ಆಗಿ ಹೇಳ್ಬಿಡ್ತಾರೆ. ಎರಡೂನು ಕೂಡ ಹೇಳ್ಬಿಡ್ತಾರೆ. ಅವನಿಗೆ ಪಾಸ್ಟ್ ಗೊತ್ತು, ಪ್ರೆಸೆಂಟ್ ಗೊತ್ತು, ಫ್ಯೂಚರ್ ಗೊತ್ತು, ಮೂರು ಬಾಬನಿಗೆ ಗೊತ್ತಿದೆ. ಅದಕ್ಕಾಗಿ ಆ ತಂದೆಯ ಪ್ರೀತಿಯ ಜೊತೆಯ ಸಂಗಮ ಯುಗದ ಅನುಭವ ಈ ಜನ್ಮದಲ್ಲಿ ಮಾತ್ರ ಆಗತ್ತೆ, ಹೊರತು ಬೇರೆ ಜನ್ಮದಲ್ಲಿ ಆಗೋದಿಲ್ಲ. ಯಾಕಂತಂದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ತಂದೆಯ ಆಸ್ತಿ ನಿಮ್ಗೆ ಸಿಗ್ತದೆ, ಹೊರತು ಅಲ್ಲಿ ಮಿಲನ ಆಗೋದಿಲ್ಲ. ಆಸ್ತಿ ಸಿಗ್ತದೆ, ಈಗ ಸಿಕ್ಕಿರುವಂತ ಆಸ್ತಿನ ಕುತ್ಕೊಂಡು ತಿಂತೀರ, ಆದ್ರೆ ಮಡಿಲು, ಪ್ರೀತಿ, ಸ್ನೇಹ, ನನ್ನತನ, ಬಾಂಧವ್ಯ, ಸಮಸ್ಯೆಗಳಿಗೆ ಪರಿಹಾರ, ಸ್ನೇಹ, ಇದೆಲ್ಲ ನಮ್ಗಲ್ಲಿ ಸಿಗೋದಿಲ್ಲ. ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ಬಿಟ್ಟು ನಾವು ಬಾಬನ್ ಜೊತೆಗೆ ಅಷ್ಟು ಸಮಯವನ್ನ ಕೊಡ್ತಾ ಇದ್ದೇವಾ, ಅಥವಾ ಭಗವಂತನನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಇನ್ನು ವಿಕಾರವನ್ನ, ಹಣವನ್ನ, ವಿನಾಶಿ ವಸ್ತುಗಳನ್ನ, ವ್ಯಕ್ತಿಗಳನ್ನ ಜಾಸ್ತಿ ಮಾಡ್ಕೊಳ್ತಿದೀವಾ ಅಂತ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕು. ಬಾಬಾ, ಏನ್ ಮಗು ವಯಸ್ಸಾಯ್ತಲ್ವಾ, ಒಂದು ಮೊಮ್ಮಗು ಕೊಡು. ಯಾಕೆ? ಆಟ ಆಡ್ಲಿಕ್ಕೆ. ಮೊಮ್ಮಗು ಸ್ವಲ್ಪ ದೊಡ್ಡ ಆದ್ಮೇಲೆ ಸರಿಯಾಗಿ ಅಜ್ಜಿ ಕಷ್ಟ ಕೊಟ್ಟಾಗ, ಬಾಬಾ ಈ ಮೊಮ್ಮಗು ಬೇಡ ಅಂದ್ರೆ ಬೇಕಾದಾಗ ಬರಬೇಕು, ಬೇಡದಿದ್ದಾಗ ಹೋಗ್ಬೇಕು, ಹಂಗಾಗತ್ತಾ? ಇಲ್ಲ ತಾನೆ. ಅಂದ್ಮೇಲೆ ಪರಮಾತ್ಮನನ್ನ ಯಥಾರ್ಥವಾಗಿ ನಾವೇನ್ ಮಾಡ್ಕೊಳ್ಬೇಕಾಗ್ತದೆ? ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದ್ಮೇಲೆ ಈ ಪ್ರಪಂಚದಲ್ಲಿರುವಂತ ವ್ಯಕ್ತಿ, ವಸ್ತು, ವೈಭೋಗ, ವಿಷಯಗಳು ಏನಿದ್ರು ಕೂಡ ಅದು ನಿಮ್ಗೆ ದುಃಖವನ್ನ ಕೊಡ್ತವೆ, ಹೊರತು ಯಾವುದೂ ಸುಖವನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಂತ ಇರೋ ವಸ್ತುಗಳನ್ನ ತೆಗೆದು ಬಿಸಾಕೋದ್ ಬೇಡ, ಇರುವಂತ ಸಂಬಂಧವನ್ನ ಹಾಳು ಮಾಡ್ಕೊಳ್ಳೋದು ಬೇಡ, ಇರೋದನ್ನ ಮುಂದುವರ್ಸ್ಕೊಂಡು ಹೋಗಿ, ಆದ್ರೆ ಹೊಸದು ಬೇಡ. ಇರುವಂತ ವಸ್ತುಗಳನ್ನು ಕೂಡ ಸ್ವಚ್ಛ ಮಾಡಿ, ಶುದ್ಧ ಮಾಡಿ, ಏನ್ ಮಾಡಿ ಉಪಯೋಗವನ್ನ ಮಾಡಿ, ಹೊರತು ಆಸ್ ಇಟ್ ಇಸ್ ಅದನ್ನೇನ್ ಮಾಡಬಾರ್ದು? ಸ್ವೀಕಾರ ಮಾಡಬಾರ್ದು. ಜಾತ್ರೆಗಳಿಗೆಲ್ಲ ಹೋದಾಗ ಅಲ್ಲಿ ಮಿಠಾಯಿ, ತಿಂಡಿ ಎಲ್ಲ ಸಿಗ್ತದಲ್ಲ, ಹೆಂಗಿರ್ತದೆ? ಧೂಳು ಕುಂತಿರ್ತಲ್ವಾ? ಹಾಗೆ ತರಕಾರಿ ಅಂಗಡಿ ತರಕಾರಿಗಳು ಹೆಂಗಿರ್ತವೆ? ಮಣ್ಣು ಇರ್ತದೆ ಅಲ್ವಾ? ಅದಕ್ಕಾಗಿ ಏನ್ ಮಾಡ್ಬೇಕು? ಮನೆಗೆ ಆಲೂಗಡ್ಡೆ ತಕೊಂಡು ಬರಬೇಕು, ತಕೊಂಡು ಬಂದ್ಬಿಟ್ಟು ಅದನ್ನ ಹಾಗೆ ಕಟ್ ಮಾಡ್ಬಿಟ್ಟು ಸಾಂಬಾರಿಗೆ ಹಾಕ್ಬೇಕು. ಹೊಸದಾಗಿ ಒಬ್ರಿಗೆ ಮದುವೆ ಆಗಿತ್ತಂತೆ, ಸರಿನಾ? ಪತಿ ಏನ್ ಮಾಡ್ದಂತೆ, ಹೀರೆಕಾಯಿ ತಂದು ಕೊಟ್ಟನಂತೆ. ನೋಡು, ಈ ಹೀರೆಕಾಯಿ ಸಿಪ್ಪೆ ಇದೆಯಲ್ಲ, ಇದನ್ನ ಚಟ್ನಿ ಮಾಡು ಅಂತ ಹೇಳ್ದಂತೆ. ಸರಿ, ಮಧ್ಯಾಹ್ನ ಊಟಕ್ಕೆ ಬಂದಂತೆ ಪತಿ. ಊಟಕ್ಕೆ ಬಂದಾಗ ಆ ಪತ್ನಿ, ಹೊಸದಾಗಿ ಮದುವೆ ಆಗಿದವರು, ಯಂಗೆಸ್ಟರ್ಸ್, ಅನ್ನ ಮತ್ತು ಚಟ್ನಿ ಬಡಿಸಿದವಂತೆ. ಮತ್ತೆ ಸಾಂಬಾರು ಮಾಡ್ಲಿಲ್ಲ. ಹೀರೆಕಾಯಿ ಏನ್ ಮಾಡಿದೆ? ಬಿಸಾಕದೆ ಅಂತ ಹೇಳಿದ. ಯಾಕೆ ಅಂತ ಕೇಳಿದ. ನೀವ್ ಹೇಳ್ದಲ್ಲ ಸಿಪ್ಪೆಯಿಂದ ಚಟ್ನಿ ಮಾಡಿ ಅಂತ, ಸಿಪ್ಪೆಯಿಂದ ಚಟ್ನಿ ಮಾಡಿದ್ರೆ ಹೀರೆಕಾಯಿ ಬಿಸಾಕದೆ. ಪತಿ ಹೇಳಿದ್ದೇನು? ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡು, ಹೀರೆಕಾಯಿ ಸಾಂಬಾರ್ ಮಾಡು, ಸಿಪ್ಪೆ ಬಿಸಾಕ್ಬೇಡ, ಅದನ್ನು ಕೂಡ ಏನ್ ಮಾಡು? ಚಟ್ನಿ ಮಾಡು ಅಂತ. ಅಂದ್ರೆ ಹೀರೆಕಾಯಿನ ತಂದು ಕೊಟ್ಟಿದ್ದೀನಿ ಅಂತ ಅದು ಉಪಯೋಗ ಮಾಡು ಅಂತ ಲೆಕ್ಕ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದ್ರಲ್ಲಿ ಯಾವ್ದನ್ನ ಉಪಯೋಗ ಮಾಡ್ಬೇಕು, ಯಾವ್ದನ್ನ ಬಿಸಾಕ್ಬೇಕು ಅಂತ. ನಮ್ಮ ಕತೆ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಆಲೂಗಡ್ಡೆ ಮೇಲಿರುವಂತ ಮಣ್ಣು ಮತ್ತು ಸಿಪ್ಪೆ ಜೊತೆಲಿ ಇಟ್ಕೊಳ್ತೀವಿ, ಒಳ್ಳೆ ಆಲೂಗಡ್ಡೆನ ಬಿಸಾಕ್ತಿವಿ ಅಲ್ವಾ? ಇದು ನಮ್ಮ ವಾಸ್ತವಿಕ ಸ್ಥಿತಿಯಾಗಿದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ಒಂದು ಜನ್ಮ ಪರ್ಮನೆಂಟ್ ಆಗಿ ಜೊತೆಯಲ್ಲಿರುವಂತ ಜನ್ಮವಾಗಿರಬೇಕೇ ಹೊರತು ನನ್ನ ಮತ್ತು ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಎಂದು ನಾನು ನೀವು ಎರಡು ಬೇರೆ ಆಗಬಾರದು ಹೇಳುವಂತ ದೃಢ ಸಂಕಲ್ಪವನ್ನ ಇವತ್ತಿನ ವಿಜಯದಶಮಿಯ ದಿನ, ನವರಾತ್ರಿಯ ದಿನ, ಮತ್ತೆ ಗಾಂಧಿ ಜಯಂತಿ ದಿನ ನೀವೇನ್ ಮಾಡ್ಬೇಕು? ಪ್ರತಿಜ್ಞೆ ಮಾಡ್ಬೇಕು. ಎಸ್, ಅಂತಿಮ ಸಮಯದವರೆಗೂ, ಈ ಶರೀರ ಬಿಡುವವರೆಗೂ ನಾನು ಯಾರ ಜೊತೆಗಿರ್ತೇನೆ?
ಬಾಬನ್ ಜೊತೆ ಬಾಬಾ ಹೇಳ್ತಾರೆ, ಯೋಚನೆ ಮಾಡ್ಬೇಡಿ, ನನಗೇನು ಊಟ ಕೊಡೋದು ಬೇಡ, ಬಟ್ಟೆ ಕೊಡೋದು ಬೇಡ, ಹಣ ಬೇಡ, ಏನು ಬೇಡ, ಫೋಟೋ ಬೇಡ, ಹೂ ಬೇಡ, ಏನು ಬೇಡ, ಕೇವಲ ಏನ್ ಮಾಡಿ ನನ್ ಜೊತೆ ನನ್ನ ಜೊತೆಯಲ್ಲಿ ಇದ್ದು ಆ ಅಲೌಕಿಕ ನಿರಾಕಾರ ಶಕ್ತಿಯ ಅನುಭವವನ್ನ ನೀವು ಮಾಡ್ತಾ ಹೋಗಿ. ನೀವು ನನಗೇನು ಕೊಡೋದು ಬೇಡ, ನಾನೇನು ಕೊಡ್ತೇನೋ ಅದನ್ನೇನು ಮಾಡ್ತಾ ಹೋಗಿ ಹಂಚ್ತಾ ಹೋಗಿ. ಅಲ್ವಾ. ನಮ್ಗೆ ಹೇಳ್ತಾರೆ, ಅಣ್ಣವ್ರೆ ನೀವೇನು ತರಬೇಡಿ, ನಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಗೆ ಏನು ಊಟ ತಿಂಡಿ ಬೇಕೋ ಅದನ್ನ ತಿನ್ಕೊಂಡ್ಬಿಟ್ಟು ಆರಾಮಾಗಿರಿ ಅಂತ ಹೇಳ್ತಾರೆ ಅಲ್ವಾ. ಹೇಳ್ತೀರೋ ಹೇಳಲ್ವೋ? ಹೇಳಿ. ಓಕೆ, ನಿಮ್ಮನೆ ಯೋಗೇಶ್ ಅಣ್ಣ ಬರ್ಬೇಕೋ ಬೇಡವೋ? ಬರ್ಬೇಕು, ಊಟ ತಿಂಡಿ ಕೊಡ್ತಿರೋ ಕೊಡಲ್ವೋ? ಕೊಡ್ತೀವಿ. ಫಸ್ಟ್ ಡೇ ಬಂದಾಗ ಏನಾಗಿರ್ತದೆ ಅಂತಂದ್ರೆ ಹೂವಿನ ಗುಚ್ಛದಿಂದ ಸ್ವಾಗತ ಸಿಗ್ತದೆ. ಫಸ್ಟ್ ಟೈಮ್ ಬಂದಾಗ. ಸೆಕೆಂಡ್ ಟೈಮ್ ಬಂದಾಗ ಹೂವಿನ ಗುಚ್ಛ ಹೋಗ್ಬಿಟ್ಟು ಒಂದು ಗುಲಾಬಿ ಹೂ ಬಂದಿದ್ದಿರ್ತದೆ. ಮೂರನೇ ಸಲ ಬಂದಾಗ ಹೆಂಗಿರ್ತದೆ ಅಂತಂದ್ರೆ, ಅಣ್ಣವ್ರೆ ನಿಮ್ ತಟ್ಟೆ ನೀವೇ ತೊಳ್ಕೊಳ್ಳಿ ಅಂತ ಬರ್ತದೆ. ಸರಿನಾ? ಮೊದ್ಲಲ್ಲಿ ಬೇಡ ಅಣ್ಣವ್ರೆ ನಿಮ್ ತಟ್ಟೆ ನಾವೇ ತೊಳ್ಕೊಳ್ತೀವಿ ಅಂತ. ಸರಿ. ನಾಲ್ಕನೇ ಸಲ ಹೋದಾಗ, ಅಣ್ಣವ್ರೆ ಸುಮ್ನೆ ಮಾತಾಡ್ತಾ ಕುತ್ಕೊಂಡಿದ್ರಲ್ಲ, ಸ್ವಲ್ಪ ಮೆಣಸಿನಕಾಯಿ ತೋಟ ತೆಗೆದುಕೊಡಿ ಅಂತ ಹೇಳ್ತಾರೆ. ಸರಿನಾ? ಐದನೇ ಸಲ ಬಂದಾಗ, ಅಣ್ಣವ್ರೆ ಸ್ವಲ್ಪ ಬ್ಯೂಸಿ ಆಗಿದ್ದೆ, ಸ್ವಲ್ಪ ಅಲ್ಲಿ ಪಕ್ಕದಲ್ಲಿ ಪೊರಕೆ ಇದೆ, ಕಸ ಗುಡಿಸ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಹೋಗ್ತಾ ಹೋಗ್ತಾ ಹೋದಾಗ ಗೌರವ ಏನಾಗ್ತಾ ಹೋಗ್ತದೆ ಅಲ್ವಾ. ಬಾಬಾ ಯಾವಾಗ್ಲೂ ಹಾಗೆ ಮಾಡೋದಿಲ್ಲ. ದಿನದಿಂದ ದಿನಕ್ಕೆ ಗೌರವ ಏನಾಗ್ತಾ ಹೋಗ್ತದೆ, ಜಾಸ್ತಿ ಕೊಡ್ತಾ ಹೋಗ್ತಾರೆ. ಇನ್ನೂ ಪ್ರೀತಿ ಸ್ನೇಹ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅದಕ್ಕೆ ನೀವು ಯೋಗ್ಯರಾದಾಗ ಮಾತ್ರ. ಸ್ಥೂಲವಾಗಿ ನೋಡಿ ಆದ್ಮೇಲೆ ನಿಮ್ಮ ಹತ್ರ ಹಣ ಜಾಸ್ತಿ ಇದ್ದಾಗ ಏನಾಗ್ತದೆ, ಒಳ್ಳೆ ಬಟ್ಟೆ ಹಾಕೊಳ್ಬೋದಲ್ವಾ, ಕಾರಲ್ಲಿ ಓಡಾಡ್ಬೋದಲ್ವಾ, ಒಳ್ಳೆ ಆಹಾರ ತಿನ್ಬೋದಲ್ವಾ. ಅಂದ್ರೆ ಹೇಗೆ ನಿಮ್ಮ ಜೀವನದ ಶೈಲಿ ಚೇಂಜ್ ಆಗತ್ತೋ ಹಾಗೆ ಆಧ್ಯಾತ್ಮಿಕತೆಯನ್ನು ಉನ್ನತಿ ಆದಾಗಲೂ ಕೂಡ ನಿರಾಕಾರ ರೂಪದಲ್ಲೂ ಕೂಡ ಶ್ರೀಮಂತಿಕೆಯ ಶ್ರೇಷ್ಠ ಜೀವನದ ನಿಜವಾದ ಸತ್ಯ ಜೀವನದ ಅನುಭವ ನಿಮಗೆ ಆಗ್ತಾ ಹೋಗ್ತದೆ. ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಬಿಟ್ಟು ಹೇಳ್ತಾರಲ್ಲ, ಜೀವನ ನಡೆಸುವಂತ ಶೈಲಿಯ ಲೇವಲ್ ಏನಾಗ್ತದೆ, ಚೇಂಜ್ ಆಗ್ತದೆ. ನಿರಾಕಾರದಲ್ಲಿ ಮಾನಸಿಕವಾಗಿ ಆತ್ಮಿಕವಾಗಿ ಒಳಗಡೆ ಹೆಂಗಿರ್ತೀರಿ ಅಲ್ವಾ. ಅದಕ್ಕಾಗಿ ಅದನ್ನು ಜೀವನವನ್ನ ನೀವು ಅನುಭವ ಮಾಡಬೇಕು, ಬೇರೆಯವರಿಗೆ ಮಾಡಿಸ್ಬೇಕು ಅಂತಂದ್ರೆ ಈ ಲೌಕಿಕ ಜೀವನದಲ್ಲಿ ತಂದೆಯ ಪ್ರೀತಿಯನ್ನ ಅನುಭವ ಮಾಡ್ತಾ ಸದಾ ಜೊತೆಯಲ್ಲಿ ಇರಬೇಕು. बाप और बच्चों का इतना गहरा प्यार है, जन्म भी साथ है और रहते भी कहाँ हो. ತಂದೆ ಮತ್ತು ಮಕ್ಕಳ ಪ್ರೀತಿ ಎಷ್ಟು ಆಳವಾಗಿದೆ ಅಂತಂದ್ರೆ ಜನ್ಮನೂ ಜೊತೆಯಾಗಿರ್ತಾರೆ. ಮತ್ತೆ ಎಲ್ಲಿರ್ತೀರಾ ಅಂತ ಕೇಳ್ತಾರೆ ಬಾಬಾ. ಎಲ್ಲಿರ್ತೀರಂತ ನೀವು? ಸದಾ ಬಾಬಾ ಜೊತೆಲೇ ಇರ್ತೀರಾ? ಹೌದು. ಬಾಬಾ ನೀವು ನಮ್ಮನೇಲೇ ಇದ್ದೀರಿ. ಹೌದಾ ಮಗು? ಹೇಗೆ? ಗೋಡೆಲಿ ಎಲ್ಲ ನಿನ್ ಸ್ಟಿಕ್ಕರ್ ಇದೆ, ಡಬ್ಬದ ಮೇಲೆ ಎಲ್ಲ ಸ್ಟಿಕ್ಕರ್ ಇದೆ, ಎಲ್ಲ ಕಡೆಗೂ ಸ್ಲೋಗನ್ ಇದೆ. ಆಮೇಲೆ ಗಾಡಿ ಮೇಲೆ ಕೂಡ ಹಿಂದೆ ಮುಂದೆ ಎಲ್ಲ ಸ್ಟಿಕ್ಕರ್ ಆಗಿಟ್ಟಿದ್ದಾರೆ. ಸ್ಟಿಕ್ಕರ್ ನಲ್ಲಿ ಬಾಬಾ ಇಟ್ಬಿಟ್ಟಿದೀವಿ ನಾವು ಅಲ್ವಾ. ಆಮೇಲೆ ಟ್ರಾನ್ಸ್ಲೇಟರ್ ಅಲ್ಲಿ ಇಟ್ಬಿಟ್ಟಿದೀವಿ. ಎಲ್ಲಿಲ್ಲ ಬಾಬಾ? ಅರ್ಥ ಆಯ್ತು ಏನು ಅಂತ? ಬಾಬಾ ಹೇಳ್ತಾರೆ, ನಿಮ್ದನ್ನೇ ಜನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನೀವು ಮಾಡಿದ್ದನ್ನೇ ಜನ ಏನ್ ಮಾಡ್ತಿದ್ದಾರೆ? ಯಾವ ರೀತಿ? ಸ್ಟಿಕ್ಕರ್ ಮುಖಾಂತರ. ಅಪ್ಪ ಅಮ್ಮನ ಫೋಟೋ ಮಾತ್ರ ಮನೆಗಿದೆ ಬಿಟ್ರೆ ಅಪ್ಪ ಅಮ್ಮನಿಗೆ ಪ್ರೀತಿ ಇಲ್ಲ, ಅಪ್ಪ ಅಮ್ಮನಿಗೆ ಗೌರವ ಇಲ್ಲ, ಅಪ್ಪ ಅಮ್ಮನ ಆರೋಗ್ಯ ನೋಡ್ಕೊಳ್ಳೋದಿಲ್ಲ. ಫೋಟೋ ಮಾತ್ರ ಇಟ್ಬಿಟ್ಟು ಪ್ರತಿದಿನ ಅದಕ್ಕೆ ಹೂವು ಮತ್ತು ಹಾರ ಹಾಕ್ತಾರೆ. ಇದು ನಿಮ್ದೇ ತಾನೇ ಫಾಲೋ ಮಾಡಿದ್ದು? ಅವಾಗ ಅಪ್ಪ ಅಮ್ಮ ಹೇಳ್ತಾರೆ, ನೀನು ಫೋಟೋನು ಬೇಡ, ನೀನು ಹೂವು ಬೇಡ, ಅಟ್ಲೀಸ್ಟ್ ನನಗೆ 2 ಹೊತ್ತಿನ ಊಟ ಕೊಡಪ್ಪ, ಆರೋಗ್ಯ ನೋಡ್ಕೊಳಪ್ಪ, ಎಷ್ಟು ಕೊಟ್ಟ ಸಾಕು ಅಂತ ಹೇಳ್ತಾರ ಅಪ್ಪ ಅಮ್ಮ. ಹೌದಲ್ವೋ? ಹಾಗೆ ನಮ್ಮಪ್ಪರು ಕೂಡ ಅದೇ ಹೇಳೋದು. ಏನಂತ? ನಿನ್ನ ಫೋಟೋ ನನಗೆ ಬೇಡ, ನಿನಗೆ ಹೂ ಬೇಡ, ನಿನ್ನ ನನಗೆ ಕೊಡುವಂತ ಊಟನೂ ಕೂಡ ಬೇಡ, ಸದಾ ಕಾಲ ನಿನ್ನ ಮನಸ್ಸಿನಲ್ಲಿ ನಿನ್ನ ಮನೆಯಲ್ಲಿ ನನ್ನ ಕೆಲಸವನ್ನ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡು. ಯಾರಿಗೆ ಅವಕಾಶ ಕೊಡ್ಬೇಕಂತೆ? ಎಲ್ಲಿ? ನಮ್ಮ ನಿಮ್ಮ ಅದು ನಿಮ್ಮ ಶರೀರನ? ಮತ್ತೆ ಯಾಕೆ ಹೇಳಿದ್ರಿ? ಯಾವ್ದು ನಮ್ದಲ್ಲ, ಕೊಟ್ಬಿಟ್ಟಿದೀವಿ ಅವ್ರಿಗೆ. ಕೊಟ್ಬಿಟ್ಮೇಲೆ ನಮ್ದು ಅಂತ ಹೆಂಗ್ ಹೇಳಿದ್ರಿ ಇವಾಗ? ಹೇಳಂಗಿಲ್ಲ. ಅವನು ಕೊಟ್ಟಿರುವಂತ ಮನೆಯಲ್ಲಿ ಬಂದ್ ಕುತ್ಕೊಂಡ್ಬಿಟ್ಟು ಇವಾಗ ಅವನು ಬಂದ್ರೆ ನಂದು ನಂದು ನೀನು ಬರವಂಗಿಲ್ಲ ಅಂತ ಹೊರಗಡೆ ಕಳಿಸಿದ್ರೆ ಅವ್ನು ಸುಮ್ನೆ ಇರ್ತಾನ? ಒಂದೆರಡು ಸಲ ಸುಮ್ನೆ ಇರ್ತಾನ, ಆಮೇಲೆ
ಎಳೆದು ಬಿಸಾಕ್ತಾನ ಅಷ್ಟೇ. ನನ್ನ ಮನೆ ಇದು, ನನಗೆ ಬೇಕಾದಾಗ ಸ್ವಲ್ಪ ಸಮಯಕ್ಕೋಸ್ಕರ ಅಂತ ಕೊಟ್ಟಿದ್ದಿದ್ರೆ ನೀವೇ ಯಜಮಾನ ಆಗ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದೀರಿ, ಆಡಳಿತ. ಕುತ್ಕೊಂಡ್ ಕುಂತಿದ್ದೀವಿ. ಬಿಟ್ಟಿದ್ದೀರಾ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಒಂದು ಜನ್ಮ ಸ್ವಲ್ಪ ಸಮಯ ನನ್ನ ಮನೆಯನ್ನು ನನಗೆ ಕೊಡಿ, ಉಳಿದ 5,000 ವರ್ಷ ನೀವು ಒಬ್ಬರೇ ಏನ್ ಮಾಡಿ. ರಾಜ್ಯಭಾರ ಮಾಡಿ. ಅಂದ ಮೇಲೆ ಭಗವಂತನ ಮನೆಯಲ್ಲಿ ಭಗವಂತನ ಜೊತೆಲಿರೋದು ಇಷ್ಟ ಆಗತ್ತೋ, ನಾನೊಬ್ನೇ ಇರೋದು ಇಷ್ಟ ಆಗತ್ತೋ? ಅವ್ರ ಜೊತೆಲಿ ಭಗವಂತನ ಜೊತೆಲಿ ಇರೋದು ಇಷ್ಟ ಆಗುತ್ತೆ. ಯಾರು ಅಪ್ಪ ಅಮ್ಮನ ಮಾತನ್ನ ಕೇಳ್ತಾರೋ ಅವ್ರಿಗೆ ಜೊತೆಲಿ ಇರ್ಲಿಕ್ಕೆ ಇಷ್ಟ ಆಗ್ತದೆ. ಯಾರು ಕೇಳೋದಿಲ್ಲೋ ಅವ್ರಿಗೆ ಅಪ್ಪ ಅಮ್ಮ ದೂರ ಹೋದ್ರೆ ಇಷ್ಟ. ಇಷ್ಟ ಆಗ್ತದೆ. ಈ ಅಪ್ಪ ಅಮ್ಮ ಮೊಬೈಲ್ ನೋಡ್ಬೇಡ ಅಂತ ಹೇಳ್ತಾರೆ, ಟಿವಿ ನೋಡ್ಬೇಡ ಅಂತ ಹೇಳ್ತಾರೆ, ಅದು ಮಾಡೋದ್ ಕಷ್ಟ, ಇದು ಮಾಡೋದ್ ಕಷ್ಟ, ನೀನ್ ಇರೋದೇ ಬೇಡ, ಇಲ್ಲ ನೀನ್ ಇಲ್ಲೇ ಇರು, ನಾನು ಬೇರೆ ಮನೆ ಮಾಡ್ತೀನಿ ಅಲ್ವಾ. ಅದೇ ಅಪ್ಪ ಅಮ್ಮನ ಮಾತನ್ನ ಯಾರು ಕೇಳ್ತಾರೋ ಅವ್ರಿಗೆ ಏನ್ ಅನ್ಸತ್ತೆ, ನಾನೂ ಇರ್ಬೇಕು, ಅಪ್ಪ ಅಮ್ಮನ ನನ್ನ ಜೊತೆಯಲ್ಲಿ ಇರ್ಬೇಕಾಗ್ತದೆ. ನಾವು ಮಾಡುವಂತ ತಪ್ಪನ್ನ ತಿಳಿಸ್ಲಿಕ್ಕೆ ಅಪ್ಪ ಅಮ್ಮನ ಜೊತೆಯಲ್ಲಿ ಇರ್ಬೇಕಾಗ್ತದೆ. ಇರ್ಬೇಕಾಗ್ತದೆ. ಅಪ್ಪ ಅಮ್ಮನ ಪ್ರೀತಿ ನಮ್ಗೆ ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಳಿಗೆ ಬರೀ ಜನ್ಮ ಮಾತಾನೋ ಅಥವಾ ಜೊತೆಲಿ ಇರ್ತಿರೋ? ಜೊತೆಲಿ ಇಲ್ಲಿ ಬಾಬನ್ ಮಾಡಿಲ್ಲ. ಅಕೇಲೆ ಯಾ ಸಾತ್ ಮೇ, ಒಬ್ಬರೇ ಇರ್ತಿರೋ ಜೊತೆಲಿ ಇರ್ತಿರೋ? ಜೊತೆಲಿ ಇರ್ತೀವಿ. ಜೊತೆಲಿ ಇರ್ತೀವಿ. ಎಲ್ಲಿ? ಬಾಬನ್ ಮಾಡಿಲ್ಲ. ಈ ಮುರ್ಲಿಲಿ ಏನ್ ಹೇಳಿದಾರೆ ಬಾಬಾ ಉತ್ತರ? ಎಲ್ರಿಗೂ ಕೊಡೋದು. हर एक बच्चा उमंग उत्साह से कहते हैं कि हम बाप के साथ कंबाइंड हैं. ಪ್ರತಿಯೊಂದು ಮಗುನು ಕೂಡ ಏನ್ ಹೇಳ್ತಿದೆ ಅಂತೆ, ಬಾಬಾ ಜೊತೆಗೆ, ಬಾಬಾ ನಿಮ್ ಜೊತೆಗೆ ನಾವ್ ಹೆಂಗಿದೀವಿ, ಕಂಬೈನ್ಡ್. ಹೀಗೆ ಆತ್ಮ ಮತ್ತು ಶರೀರ ಜೊತೆಯಲ್ಲಿದೆಯೋ, ಆತ್ಮದೊಳಗಡೆ ಮನ ಬುದ್ಧಿ ಸಂಸ್ಕಾರ ಹೇಗೆ ಜೊತೆಯಲ್ಲಿದೆಯೋ, ಹಾಗೆ ನಾವು ಬಾಬಾ ಜೊತೆಗೆ ಎಲ್ಲಿದ್ದೀವಿ, ಕಂಬೈಂಡ್. ಇಲ್ಲಿ ಯಾವುದು ಕಂಬೈಂಡ್ ಆಗಿದೆ? ಆತ್ಮ ಮತ್ತು ಪರಮಾತ್ಮ. ಪಕ್ಕ ಪಕ್ಕ. ಗ್ಯಾರಂಟಿ? ಗ್ಯಾರಂಟಿ. 100%. 100%. ಸರಿ, ಹಾಗಿದ್ರೆ ಆತ್ಮ ಮತ್ತು ಪರಮಾತ್ಮ ಕಂಬೈಂಡ್ ಎಲ್ಲಾಗಿರ್ತದೆ? ಪರಂಧಾಮ. ವೆರಿ ಗುಡ್. ಹಾಗಿದ್ರೆ ಆತ್ಮ ಪರಂಧಾಮಕ್ಕೆ ಹೋಗ್ಬಿಡ್ತದ? ಮನ ಬುದ್ಧಿ. ನೀವ್ ಇವಾಗ ಯಾವಾಗ ಏನ್ ಹೇಳಿದ್ರಿ? ಕಂಬೈಂಡ್ ಯಾವ್ದು? ಕಂಬೈಂಡ್ ಯಾವ್ದು ಹೇಳಿದ್ ನೀವು? ಆತ್ಮ ಪರ ಮನಸ್ಸು ಅಂತ ಹೇಳಿಲ್ವಲ್ಲ ನೀವು? ಇಲ್ಲ ಇಲ್ಲ. ಪರಂಧಾಮಕ್ಕೆ ಹೋಗೋದು ಯಾವ್ದು? ಮನಸ್ಸು. ಮನಸ್ಸು. ನೀವು ಕಂಬೈಂಡ್ ಹೇಳುದು ಆತ್ಮ ಮತ್ತು ಪರಮಾತ್ಮ. ಪರಮಧಾಮದಲ್ಲಿ ಪರಮಾತ್ಮನ ಇಟ್ಕೊಂಡು ಆತ್ಮ ಇಲ್ಲಿದ್ರೆ ಕಂಬೈಂಡ್ ಆಗತ್ತಾ? ಆಗಲ್ಲ. ಇಲ್ಲ ತಾನೆ? ಹಾಗಿದ್ರೆ ಕಂಬೈಂಡ್ ಆಗ್ಬೇಕಾಗಿರೋದು ಇವಾಗ ಪರಮಧಾಮದಲ್ಲಿ ಅವಶ್ಯಕತೆ ಇದೆಯೋ, ಇಲ್ಲಿ ಅವಶ್ಯಕತೆ ಇದೆಯೋ? ಇಲ್ಲಿ ಅವಶ್ಯಕ. ಭಗವಂತನ ಅವಶ್ಯಕತೆ ಪರಮಧಾಮದಲ್ಲಿ ಇದೆಯೋ, ಇಲ್ಲಿದೆಯೋ? ಇಲ್ಲಿದೆ. ನಿಮ್ಮ ಮಗಳ ಮದುವೆ ಅಂತಂದ್ಮೇಲೆ ಅಡಿಗೆ ಮಾಡೋನು ಅವನ ಮನೇಲಿ ಇರ್ಬೇಕು, ನಿಮ್ಮ ಮನೆಗೆ ಬರ್ಬೇಕು? ಮನೆಗೆ ಬರ್ಬೇಕು. ಬರ್ಬೇಕು ತಾನೆ? ಅಂದ್ಮೇಲೆ ನಿಮ್ಮ ಮತ್ತು ಭಗವಂತನ ಕಂಬೈಂಡ್ ಎಲ್ಲಿರ್ಬೇಕು? ಇಲ್ಲೇ ಇರ್ಬೇಕು. ಇಲ್ಲಿ ಅಂದ್ರೆ ಎಲ್ಲಿ? ಸಂಗಮದಲ್ಲಿ. ಸಂಗಮದಲ್ಲಿ ಎಲ್ಲಿ? ಮನೆ ಸ್ಥಳ ಎಲ್ಲಿ? ಮನಸ್ಸು ಭ್ರಕುಟಿ. ನೀವೆಲ್ಲಿದ್ದೀರಿ? ಭ್ರುಕುಟಿ. ಭ್ರುಕುಟಿ. ಯಾಕಂತಂದ್ರೆ ಆತ್ಮ ಒಂದು ಸಣ್ಣ ಪಾಯಿಂಟ್ ಕೂಡ ಅಲ್ಲೇ ಆ ಜಾಗ ಬಿಟ್ಬಿಟ್ಟು ಪಕ್ಕದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅದ ಪರಮಾತ್ಮ ಎಲ್ಲಿ ಬೇಕಾದ್ರೂ ಬರ್ಲಿಕ್ಕೆ ಸಾಧ್ಯ ಇದೆ. ಅವಕಾಶ ಇದೆ. ಅಂದ ಮೇಲೆ ಈ ಪ್ರತಿ ಕರ್ಮ ಮಾಡ್ಬೇಕಾದ್ರೆ ನಿಮ್ ಜೊತೆಗೆ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ ತಾನೆ? ಹೇಗೆ ಮಹಾಭಾರತ ಯುದ್ಧ ಆದಾಗ ಶ್ರೀಕೃಷ್ಣ ಕುರುಕ್ಷೇತ್ರಕ್ಕೆ ಬರ್ಬೇಕಾಗಿ ಬಂತು ಅಲ್ವಾ? ಪಾಂಡವರು ಕೌರವರು ದ್ವಾರಕೆಗೆ ಹೋಗ್ಲಿಲ್ಲ. ಅವನೇನ್ ಮಾಡ್ಬೇಕಾಯ್ತು? ಕುರುಕ್ಷೇತ್ರಕ್ಕೆ ಬರ್ಬೇಕಾಯ್ತಲ್ವಾ? ಹಾಗೆ ಕಂಬೈಂಡ್ ಎಲ್ಲಾಗ್ಬೇಕು? ಭ್ರುಕುಟಿ. ಇಲ್ಲೇ ಆಗ್ಬೇಕು. ಅಂದ್ರೆ ಜನ್ಮ ಎಲ್ಲಿ? ಸ್ಥೂಲವತನದಲ್ಲೋ ಮೂಲವತನದಲ್ಲೋ? ಜನ್ಮನ ಇಲ್ಲೇ ತಾನೆ ಜನ್ಮ. ಯಾಕಂದ್ರೆ ಇಲ್ಲೇ. ನಮ್ಮ ಮನೆ ಅದು. ಇಲ್ಲಿ ನಾವು ಬಂದ್ಬಿಟ್ಟು ಏನ್ ಮಾಡಿದ್ವಿ? ಹೊಸ ಜನ್ಮವನ್ನ ಪಡ್ಕೊಂಡಿದ್ವಿ. ಅಂದ್ಮೇಲೆ ಸದಾ ನನ್ನ ಜೊತೆಗೆ ಕಂಬೈಂಡ್ ಆಗಿ ಇರ್ತೀರಾ? ಇರ್ತೀವಿ. ಅಂದ್ಮೇಲೆ ಇಲ್ಲಿವರೆಗೆ ಇರ್ಲಿಲ್ಲ ಅಂತ ತಾನೇ ಅರ್ಥ? ಹೌದು. ಏನಣ್ಣವ್ರು ಏನ್ ಹೇಳಿದ್ರು ಹಿಡಿತೀರಾ ನೀವು? ಹ ಇನ್ನು ಈ ಮೊದಲು ಇರ್ಲಿ ಇಲ್ದಿ ಹೋಗ್ಲಿ, ಈಗ ಏನಾಗಿರ್ಬೇಕು? ಇರ್ಬೇಕು. ನೀವು ಸ್ಥೂಲವತನದಲ್ಲಿ ಇದ್ರು ಕಂಬೈಂಡ್, ಸೂಕ್ಷ್ಮವತನದಲ್ಲಿ ಇದ್ರು ಕಂಬೈಂಡ್, ಮೂಲವತನದಲ್ಲಿ ಇದ್ರು ಕಂಬೈಂಡ್. ಎಲ್ಲೇ ಹೋದ್ರು ಕೂಡ ಬಾಬಾ ನಿಮ್ಮ ಜೊತೆಯಲ್ಲಿ ಇರಬೇಕು. ನೀವು ಬಾಬಾ ಜೊತೆಗೆ ಇರ್ಬೇಕು. ಯಾವಾಗ ಇರ್ತಾರೆ ಬಾಬಾ?
ಶುದ್ಧ ಕರ್ಮದಲ್ಲಿ. ಬಾಬಾ ಹೇಳಿರುವಂತ ರೀತಿಯಲ್ಲಿ ನೀವು ಇದ್ರೆ, ನೀವು ಹೇಳಿರುವಂತ ರೀತಿಯಲ್ಲಿ ನಾನು ನಿಮ್ ಜೊತೆಗೆ ಇರ್ತೀನಿ. ಇರ್ತೀನಿ. ನನ್ನ ಮಾತನ್ನ ನೀವು ಕೇಳಿದ್ರೆ ನಿಮ್ ಜೊತೆ ನಾನು ಇರ್ತೇನೆ. ನಿಮ್ಮ ಮಾತನ್ನ ನಾನು ಕೇಳಬೇಕು ಅಂದ್ರೆ ನಾನು ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಯಾವ ಮಗು ನನ್ನ ಮಾತನ್ನ ಕೇಳ್ತಾರೋ ಆ ಮನೆಗೆ ನಾನು ಹೋಗ್ತೇನೆ. ಹೋಗ್ತೀನಿ. ನನಗೇನು ಒಂದೇ ಮನೆ ಇಲ್ಲ, ನನ್ನ ಹತ್ರ 850 ಕೋಟಿ ಮನೆಗಳಿದ್ದಾವೆ. ನಾನು ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ನನಗೆ ಏನಿದೆ, ಅವಕಾಶ ಪರ್ಮಿಷನ್ ಇದೆ. ಯಾಕಂದ್ರೆ ಅದೆಲ್ಲದರ ಮಾಲೀಕ ನಾನೇ, ಒಡೆಯ ನಾನೇ. ಅದಕ್ಕಾಗಿ ಯಾರು ನನಗೇನ್ ಮಾಡುವಂಗಿಲ್ಲ, ಹಿಡಿದು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಹಿಡಿದು ನಿಲ್ಲಿಸ್ಲಿಕ್ಕೆ ನಾನು ಯಾರಿಗೂ ಕಾಣೋದು ಇಲ್ಲ, ಯಾರ ಕೈಯಲ್ಲಿ ಸಿಗೋದು ಇಲ್ಲ. ಇಲ್ಲ. ಬಾ ಅಂದ್ರು ಬರೋದಿಲ್ಲ, ಬರಬೇಡ ಅಂದ್ರು ನಾನು ನಿಲ್ಲೋದಿಲ್ಲ. ನನಗೆ ಬೇಕಾಗಿರುವಂತ ರೀತಿಯಲ್ಲಿ ಯಾವ ಮಗುನ ಹೆಂಗೆ ಉಪಯೋಗ ಮಾಡ್ಕೊಳ್ಬೇಕು ನಾನು ಉಪಯೋಗ ಮಾಡ್ಕೊಂಡು ನನ್ನ ಕರ್ಮವನ್ನ ಮಾಡಿ ಹೋಗ್ತೇನೆ. ಆದರೆ ನಿಮಗೆ ಒಂದು ಅವಕಾಶ ಇದೆ, ಏನು, ಆ ರೀತಿ ಯೋಗ್ಯವಾಗಿರುವಂತ ವಾತಾವರಣವನ್ನ ನಿರ್ಮಾಣ ಮಾಡಿ ಭಗವಂತನ ಮೂಲಕ ಸರ್ವಶ್ರೇಷ್ಠ ಪವಿತ್ರವಾದ ಸೇವೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಭಾಗ್ಯವನ್ನ ರೂಪಿಸಿಕೊಳ್ಳಿಕ್ಕೆ, ಭಗವಂತನ ಜೊತೆಗೆ ಸಂಸಾರವನ್ನ ಮಾಡ್ಲಿಕ್ಕೆ, ಜೀವನವನ್ನ ಮಾಡ್ಲಿಕ್ಕೆ ಭಗವಂತ ಒಂದು ಸುಂದರ ಅವಕಾಶವನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಗುವು ಕೂಡ ಕೊಟ್ಟಿದ್ದಾರೆ. ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿದೆ. ನಮ್ಮ ಕೈಯಲ್ಲಿದೆ. कंबाइंड रहती हो ना, अकेले तो नहीं रहते हो ना, 7 जन्म है, 7 है और आगे भी क्या वायदा है. ಜೊತೆಯಲ್ಲಿ ಜನ್ಮ ಆಗಿದೆ ಬಾಬನ್ ಜೊತೆಗೆ, ಜೊತೆಯಲ್ಲೇ ಇರ್ತೀರಾ. ಮುಂದೆನೂ ಕೂಡ ಏನ್ ಹೇಳ್ತಿದ್ದೀರಿ, ಸಾತ್ ಹೇ ಸಾತ್ रहेंगे, ಸಾತ್ ಚಲೆಂगे अपने ಸ್ವೀಟ್ ಹೋಮ್ में. ಈಗಲೂ ಜೊತೆಲಿ ಇದ್ದೀವಿ, ಮುಂದೆ ಜೊತೆ ಕೂಡ ಇರ್ತೀನಿ. ಅಂತಿಮ ಶ್ವಾಸವರೆಗೂ ಜೊತೆಯಲ್ಲಿ ಇರ್ತೀವಿ. ಪರಂಧಾಮಕ್ಕೂ ಕೂಡ ಜೊತೆಗೆ ಹೋಗ್ತೀವಿ. ಮತ್ತೆ ಸತ್ಯಗೂ ಕೂಡ ಬ್ರಹ್ಮ ಬಾಬನ್ ಜೊತೆಗೆ ಕೆಳಗಡೆಗೆ ಬರ್ತೀವಿ. ಬರ್ತೀವಿ. ಇರ್ತೀವಿ. ಅಂದಮೇಲೆ ಅಷ್ಟೆಲ್ಲ ಮಾಡಬೇಕು ಅಂದರೆ ಈಗ ಯಾವ ಮಗು ಬಾಬನ ಜೊತೆಯಲ್ಲಿ ಈಶ್ವರಿಯ ಕಾರ್ಯದಲ್ಲಿ ಬಾಬಾ ಹೇಳಿರುವಂತ ರೀತಿಯಲ್ಲಿ ಜೊತೆಯಲ್ಲಿ ಇರ್ತಾರೋ ಅವರಿಗೆ ಮಾತ್ರ ಈ ಎಲ್ಲ ಅವಕಾಶ ಸಿಗುತ್ತೆ. ಸಿಗತ್ತೆ. ಓಕೆ, ನಮ್ ಜೊತೆ ಕಂಬೈಂಡ್ ಆಗಿ ಯಾರಿದ್ದಾರೆ, ಬಾಬಾ. ಬಾಬಾ. ಹೌದಲ್ವಾ? ಅದಕ್ಕಾಗಿ ಬಾಬಾ ನಮಗೆ 3:15 ಹೇಳಿಸಿದ್ರೆ ನಾವು 5 ಗಂಟೆಗೆ ಹೇಳ್ತೀವಿ. ಇಲ್ಲ 3:15 ಹೇಳ್ತೀವಿ. ಹಾ, ಬಾಬಾ ಹೇಳ್ದಂಗೆ ಹೇಳಿಸ್ಬೇಕು ತಾನೆ. ಆಹಾರದ ಶುದ್ಧಿ, ಮಾನಸಿಕ ಶುದ್ಧಿ ಎಲ್ಲವನ್ನು ಕೂಡ ಇಟ್ಕೊಳ್ಬೇಕಲ್ವಾ, ಅವಾಗ ತಾನೇ ನಿಮ್ಮ ಮನೇಲಿ ಇರ್ತಾರೆ ಬಾಬಾ. ಓಕೆ, ಹೌದು. ನಿಮ್ಮ ಮನೇಲಿ ಯೋಗೇಶನನ್ನ ಕರೆದ್ರಿ, ಯಾಕೆ? ಊಟ ಮಾಡಕ್ಕೆ. ಹಾ, ಮನೆಗೆ ಬಂದು ಕೂತ್ಕೊಂಡ ತಕ್ಷಣದಲ್ಲಿ ಮಾತೆ ಆಡ್ತಿಲ್ಲ. ಅವ್ರು ಸೋಫಾ ಮೇಲೆ ಕೂತ್ಕೊಂಡಿದ್ದಾರೆ, ನೀವು ಮೊಬೈಲ್ ಆಪರೇಟ್ ಮಾಡ್ತಾ ಕೂತ್ಕೊಂಡಿದ್ದೀರಿ, ಸರಿನಾ? ಮೊಬೈಲ್ ಆಪರೇಟ್ ಮಾಡಿದ್ಮೇಲೆ ಡೈನಿಂಗ್ ಟೇಬಲ್ಗೆ ಹೋದ್ರೆ ನೀವು ಇಡ್ಲಿ, ವಡ, ಗುಲಾಬ್ ಜಾಮೂನ್ ತಿಂದ್ರಿ. ಯೋಗೇಶ್ ಅಣ್ಣಿಗೆ ಇಲ್ವೇ ಇಲ್ಲ. ಓಕೆ, ಯೋಗೇಶ್ ಅಣ್ಣಿಗೆ ಹೊಟ್ಟೆ ಹಸು ಆಗ್ಬಿಟ್ಟಿದೆ. ಓಕೆ, ನಾಲ್ಗೆ ಗುಲಾಬ್ ಜಾಮೂನ್ ನೋಡ್ಬಿಟ್ಟು ಏನಾಗ್ತಾ ಇದೆ, ಬೇಕು ಅಂತ ಅನಿಸ್ತಾ ಇದೆ, ಕೊಡ್ಲೇ ಇಲ್ಲ. ಸರಿ, ಅದಾದ್ಮೇಲೆ ಮಧ್ಯಾಹ್ನ ಊಟ ಟೈಮ್ ಬಂತು. ಒಳ್ಳೆ ಗೋಬಿ ಮಂಚೂರಿ ಮಾಡಿಬಿಟ್ಟು, ಪುರಿ ಮಾಡಿಬಿಟ್ಟು ಏನ್ ಮಾಡಿದ್ರೆ, ಪಲಾವ್ ಮಾಡ್ಬಿಟ್ಟು ನೀವು ತಿಂತಾ ಇದ್ರಿ. ಯೋಗೇಶ್ ಅಣ್ಣಿಗೆ ಕೊಡ್ಲೇ ಇಲ್ಲ. ಕೊಡ್ತಿಲ್ಲ. ಏನ್ ಯೋಚನೆ ಮಾಡಿದ್ರು ಮಧ್ಯಾಹ್ನ ಆದ್ರೂ ಕೊಡ್ತಾರಂತ, ಮಧ್ಯಾಹ್ನನೂ ಇಲ್ಲ. ಸರಿನಾ? ರಾತ್ರಿ ಮಧ್ಯಾಹ್ನ ಮಾಡಿದ ಬಿಸಿ ಊಟ ತಿನ್ಬೇಕಾದ್ರೆ ಬಿಸಿ ಮಾಡಿ ಕೊಡ್ತಾರೆ ಅಂತ ಆವಾಗ್ಲೂ ಕೊಡ್ಲಿಲ್ಲ ಅಂತಂದಾಗ ಮರುದಿನ ಬೆಳಗ್ಗೆ ನಿಮ್ಮ ಮನೇಲಿ ಯೋಗೇಶನ ಇಡ್ತಾರೋ ಇರಲ್ವೋ? ಇರಲ್ಲ. ಇರೋದಿಲ್ಲ. ಹಾಗೇನೆ ಮನೆಗೆ ಕರೆದ ಅತಿಥಿಯನ್ನ ಪಾಲನೆ ಮಾಡುವಂಥದ್ದು, ಅತಿಥಿ ಸತ್ಕಾರವನ್ನ ಮಾಡುವಂಥದ್ದು ನಮ್ಮ ಕರ್ತವ್ಯ. ಹೌದಾ? ಅದನ್ನ ನೀವು ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲಿ ಸತ್ಕಾರ ಸಿಗ್ತದೋ ಅಲ್ಲಿ ಹೋಗ್ತಾರೆ. ಹಾಗಿದ್ರೆ ಭಗವಂತ ನಿಮ್ಮ ಹತ್ರ ಸತ್ಕಾರ ತಗೊಳ್ಳಿಕ್ ಬಂದಿದ್ದಾರಾ? ಇಲ್ಲ, ಮತ್ತೆ ಯಾಕೆ ಬಂದಿದ್ದಾರೆ? ಸತ್ಕಾರ ಕೊಡಕ್ಕೆ. ನಮ್ಗೆ ಕೊಡೋದು. ನನಗೆ ಪಾತ್ರ ಮಾಡೋದಿದೆ, ನನ್ನ ಕೆಲಸ ಮಾಡೋದಿದೆ, ನನ್ನ ಜವಾಬ್ದಾರಿ ನಿರ್ವಹಣೆ ಮಾಡೋದಿದೆ. ಅದನ್ನು ಮಾಡ್ಲಿಕ್ಕೆ ನನಗೊಂದು ಸ್ಥಳ ಬೇಕು. ಬೇಕು. ಅದಕ್ಕೆ ನನಗೆ ಅವಕಾಶವನ್ನ ಕೊಡು, ನನ್ನ ಕೆಲಸಕ್ಕೆ ನೀನು ಡಿಸ್ಟರ್ಬ್ ಮಾಡ್ಬೇಡ. ನನಗೆ ಮಾಡ್ಲಿಕ್ಕೆ ಬಿಡ್ಬೇಕಂತ. ಆವಾಗ ನಿನ್ನ ಮನಸ್ಸನ್ನ ನನಗೆ ನೀನು ಕೊಡಬೇಕು. ಸಂಪೂರ್ಣ. ನಿನ್ನ ಸಮಯವನ್ನ ನೀನು ನನಗೆ ಎಷ್ಟು ಕೊಡ್ತಾ ಹೋಗ್ತೀಯೋ ಅಷ್ಟನ್ನ ನಾನು ನೀನು ಇಬ್ರು ಕಂಬೈಂಡ್ ಸೇರ್ಬಿಟ್ಟು ಏನ್ ಮಾಡೋಣ, ಆ ಕಾರ್ಯವನ್ನ ಮಾಡೋಣ. ಬಾಬಾ ನಮ್ಮ ಜೊತೆಲಿ ಕಂಬೈಂಡ್ ಇರೋದು ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಎಷ್ಟು ಸಮಯ ಪರಮಾತ್ಮನ ಶಕ್ತಿಯ ಅನುಭವ ನಿಮ್ಗೆ ಆಗ್ತಾ ಇದೆಯೋ ಅಷ್ಟು ನೀವು ಕಂಬೈಂಡ್ ಆಗಿದ್ದೀರಿ ಅಂತ ಅರ್ಥ. ಹಾ, ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಕಟ್ಟಾಗಿದೆ. ಡಿಸ್ಕನೆಕ್ಟ್ ಆಗಿದೆ ಅಂತ ಅರ್ಥ ಅಲ್ವಾ? ओके, इतना प्यार कोई और बाप बच्चों का देखा है?
ಇಷ್ಟೊಂದು ಪ್ರೀತಿ ಬೇರೆ ಯಾವ್ದಾದ್ರು ತಂದೆ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಎಂತ ಪ್ರೀತಿ, ನಿರಾಕಾರ ಆತ್ಮಿಕ ಅಲೌಕಿಕ ಪ್ರೀತಿ. ಎಂತ ಪ್ರೀತಿ ಎಂದು ಬಾಬಾ ಹೇಳ್ತಾರೆ. ಪರಮಧಾಮದಿಂದ ಕೆಳಗಡೆ ಬರಬೇಕಾದ್ರೆ ಮಗುಗೆ ಕ್ಲೀನ್ ಆಗಿ ಮೈಸೂರು ಸ್ಯಾಂಡಲ್ ಸೋಪ್ 5 ಸೋಪ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಒಳ್ಳೆ ಕ್ಲೀನ್ ವೈಟ್ ಬಟ್ಟೆ ಹಾಕ್ಬಿಟ್ಟು ಕಳಿಸಿದ್ರಂತೆ. ಎಲ್ಲಿಗೆ? ಸ್ಥೂಲ ಪ್ರಪಂಚಕ್ಕೆ. ಈಗ ಮಕ್ಕಳು ಹೆಂಗಿದ್ದಾರೆ? ಆ? ಎಲ್ಲ ಕಪ್ಪಾಟೆ ಮಾಡಿ ನಿಜಾಗ ಅವ್ರ ಕಪ್ಪಾಗಿ ಗಟಾರದಲ್ಲಿ ಸ್ನಾನ ಮಾಡ್ತಾ, ಗಟಾರಿನ ನೀರನ್ನ ಕುಡಿತಾ, ಗಟಾರ್ನಲ್ಲಿರುವಂತ ಕೊಳಚೆಯನ್ನ ತಿಂತಾ, ಹಿಂಗೆ ಎದುರುಗಡೆಗೆ ಬಂದ ನನಗೇ ಡೌಟು, ಇವರನ್ನೇ ನಾನು ಕಳಿಸಿದ್ದು ಅಂತ. ಯಾರಿಗ್ ಡೌಟ್ ಅಂತೆ? ಪರಮಾತ್ಮನಿಗೆ. ಅಂತ ಮಕ್ಕಳನ್ನು ಕೂಡ ಎದುರುಗಡೆ ಬಂದಾಗ ಬಾಬಾ ಎತ್ಕೊಂಡ್ಬಿಟ್ಟು ನಾನೇನ್ ಮಾಡ್ತೀನಿ, ಅವರನ್ನ ಮಡಿಲಲ್ಲಿ ಹಾಕೋತಾರೆ, ಹಾಕೊಳ್ಳಲ್ಲ. ಹಾಕೊಳ್ಳೋದಿಲ್ಲ. ಕ್ಲೀನ್ ಮಾಡಿದ ಮೇಲೆ ನಾನು ತಗೊಳ್ತೇನೆ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಪವಿತ್ರ ಭವ ಯೋಗಿ ಭವ. ಯೋಗಿ ಭವ. ಎಲ್ಲಿವರೆಗೆ ಕ್ಲೀನ್ ಆಗ್ಬಿಟ್ಟು ಬರೋದಿಲ್ವೋ ಅಲ್ಲಿವರೆಗೆ ನಿನ್ನ ನಾನು ಮಡಿಲಲ್ಲಿ ಇಟ್ಕೊಳ್ಳೋದಿಲ್ಲ, ಮಿಲನ ಮಾಡೋದಿಲ್ಲ. ಅದ ಮಾಡಿಲ್ಲ ಅಂತಂದ್ರೆ ನಿನಗೆ ಯೋಗದ ಅನುಭವ ಆಗೋದಿಲ್ಲ. ಆಗೋದಿಲ್ಲ. ಯೋಗದ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ನೀವೇನು ಕ್ಲೀನ್ ಆಗಿಲ್ಲ, ಏನೋ ಕೊಳಕೆ ಇನ್ನು ಉಳ್ಕೊಂಡಿದೆ. ಇದೆ. ಅದಕ್ಕಾಗಿ ಭಗವಂತ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಳ್ತಿಲ್ಲ ಅಂತ ಅರ್ಥ. ಅಣ್ಣವ್ರು ಏನು ಮಾಡಿದ್ರು ಯೋಗ ಆಗ್ತಾನೆ ಇಲ್ಲ. ರೆಡ್ ಲೈಟ್ ಹಾಕೊಂಡ್ವಿ, ಹಾಡ್ ಹಾಕೊಂಡ್ವಿ, ಕಾಮೆಂಟ್ ಹಾಕೊಂಡ್ವಿ, ಏನು ಮಾಡಿದ್ರು ಕೂಡ ಯೋಗ ಆಗ್ತಾ ಇಲ್ಲ. ಅಂದ್ರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಮನ ಬುದ್ಧಿ ಸಂಸ್ಕಾರದಲ್ಲಿ ಎಲ್ಲೋ ವಿಕಾರ ಅಡ್ಗೆ ಸಂಪೂರ್ಣ ಸಮರ್ಪಣೆ ಆಗಿಲ್ಲ. ಅದಕ್ಕಾಗಿ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ಬಾಬಾ ಪವಿತ್ರ ಭವ. ಎಲ್ಲಿವರೆಗೆ ನೀನು ಸ್ವಚ್ಛವಾಗೋದಿಲ್ವೋ ಅಲ್ಲಿಯವರೆಗೆ ಯೋಗದ ಕಾರ್ಯದಲ್ಲಿ ನಾನು ನಿಮ್ಮನ್ನ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಮೊದಲ ಕಂಡೀಷನ್ನೇ ನಂದದು. ಏನು? ಈಶ್ವರೀಯ ಕಾರ್ಯದ ಸಂದರ್ಭದಲ್ಲಿ ನೀನು ನಿನ್ನ ಮನಸ್ಸನ್ನ ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ವಿಷಯಗಳ ಕೊಡಗೆ ಇಡುವ ಹಾಗೆ ಇಲ್ಲ. ಅಲ್ಲಿಂದ ಹೊರಗಡೆಗೆ ಇಟ್ಟುಬಿಟ್ಟು ನನ್ನ ಮನೆಗೆ ಬಾ. ಹೌದು ತಾನೆ? ಇವಾಗ ಡಾಕ್ಟರ್ ಹಾಸ್ಪಿಟ್ಲಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಮನದೆಲ್ಲ ವಿಷಯವನ್ನು ಹೊರಗಡೆಗೆ ಇಟ್ಬಿಟ್ಟು ಬರಬೇಕಾಗತ್ತೆ ತಾನೆ? ಹಾಗೆ ನಾವು ಕೂಡ ಮನಸ್ಸನ್ನ ಸ್ವಚ್ಛ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ? ಭಗವಂತನ ಎದುರುಗಡೆಗೆ ಹೋಗ್ಬೇಕಾಗ್ತದೆ. ಸದಾ ಇದೇ ರೀತಿ ಇರಬೇಕು ನನ್ನ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಸದಾ ಆತ್ಮನಾಗಿರು. ಇನ್ನು ಎಲ್ಲ ಜವಾಬ್ದಾರಿನ ಯಾರು ತಗೊಳ್ತಾರಂತೆ? ಭಗವಂತ. ಬೆಂಗಳೂರಂತ ಊರುಗಳಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ ಆತ್ಮೇರೆ. ಅಲ್ಲಿ ಕ್ವಾರ್ಟರ್ಸು ಅವರೇ ಕೊಡ್ತಾರೆ, ಕ್ಯಾಂಟೀನು ಅವರೇ ಕೊಡ್ತಾರೆ, ಬಟ್ಟೆನೂ ಕೊಡ್ತಾರೆ, ಸೋಪು ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ. ನೀವೇನು ಕೆಲಸ ಮಾಡಬೇಕು? ಕಂಪ್ನಿ ಕೆಲಸ ಮಾಡ್ತಾ ಇರ್ಬೇಕಷ್ಟೆ ಅಲ್ವಾ? ಹಾಗೆ ನಮ್ಮ ತಂದೆನೂ ಕೂಡ ಈಶ್ವರ್ಯ ಕಾರ್ಯವನ್ನ ಮಾಡಿದಾಗ 5,000 ವರ್ಷದ ನಿಮ್ಮ ಜೀವನದ ಜವಾಬ್ದಾರಿನ ಯಾರು ಮಾಡ್ತಾರೆ? ತಗೊಳ್ತಾರೆ. ಅದಕ್ಕೆ ತಕ್ಕ ಹಾಗೆ ನೀವು ನಾನು ಹೇಳಿದ ಹಾಗೆ ಸಮಯದ ಅನುಸಾರ ಇದ್ದಾಗ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನದು. कोई भी बच्चा हो, कहाँ भी हो, कैसा भी है, लेकिन साथ है और साथ ही चलने वाले हैं. ಯಾವ ಮಕ್ಕಳು ಇರಬಹುದು, ಎಲ್ಲಿ ಬೇಕಾದ್ರೂ ಇರಬಹುದು, ಹೇಗೆ ಬೇಕಾದ್ರೂ ಇರಬಹುದು. ಅಂತಹ ಮಗುವಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದ್ರೆ ಅವರನ್ನ ನಾನು ಜೊತೆಯಲ್ಲಿ ಇಟ್ಕೊಂಡು ಸೇವೆಯನ್ನ ಮಾಡಿಸ್ತೀನಿ. ಓದಿರ್ಬೋದು, ಓದೇ ಇರ್ಬೋದು, ಹಳ್ಳಿಯಲ್ಲಿ ಇರ್ಬೋದು, ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಭಾಷೆ ಗೊತ್ತಿಲ್ಲದೆ ಇರೋರು ಇರ್ಬೋದು, ಮನೆಯಲ್ಲಿ ಬಂಧನ ಇರ್ಬೋದು, ಗೃಹಸ್ಥದಲ್ಲಿ ಇರ್ಬೋದು, ಸರೆಂಡರ್ನಲ್ಲಿ ಇರ್ಬೋದು, ಮೌಂಟ್ ಅಬುನಲ್ಲಿ ಇರ್ಬೋದು, ಹಳ್ಳಿಯಲ್ಲಿ ಇರ್ಬೋದು, ಮೊಬೈಲ್ ಇಲ್ಲದೆ ಇರ್ಬೋದು, ಎಲ್ಲೇ ಇದ್ರೂ ಕೂಡ ಸೇವೆ ಮಾಡಬೇಕು ಅಂತ ಮನೋಭಾವ ನಿಮ್ಮಲ್ಲಿ ಇದ್ದರೆ, ಆ ಆಸೆ ಇದ್ದರೆ ಏನ್ ಮಾಡ್ಬೇಕು? ಬರೀ ಆಸೆ ಇದ್ರೆ ಆಗೋದಿಲ್ಲ. ಅದಕ್ಕೆ ತಕ್ಕಾಗಿ ಸಾಧನೆಯನ್ನು ಮಾಡಬೇಕಾಗ್ತದೆ ಅಲ್ವಾ? ನಾವು ಪ್ರಪಂಚದಲ್ಲಿ ನೋಡ್ತೀವಿ, ಎಷ್ಟೋ ಜನ ಬಡತನದಲ್ಲಿರುವಂತ ಮಕ್ಕಳು ಕೂಡ ಫಸ್ಟ್ ರ್ಯಾಂಕಿಗೆ ಬಂದ್ಬಿಡ್ತಾರೆ ಅಲ್ವಾ? ಶ್ರೀಮಂತರಾಗಿರೋ ಇನ್ನೋವಾ ಕಾರಲ್ಲಿ ಟ್ಯೂಷನ್ಗೆ ಕಳಿಸಿದ್ರು ಕೂಡ ಏನಾಗ್ಬಿಡ್ತಾರೆ? ಫೇಲ್ ಆಗ್ಬಿಡ್ತಾರೆ. ಯಾಕೆ? ಓದುವಂತ ಆಸಕ್ತಿ ಮಗುಗ್ ಬೇಕಲ್ವಾ? ಎಲ್ಲಿವರೆಗೆ ನೀವು ರೆಡಿ ಆಗೋದಿಲ್ವೋ ಅಲ್ಲಿವರೆಗೆ ಬಾಬಾ ನಿಮ್ಮನ್ನೇನ್ ಮಾಡೋದಿಲ್ಲ, ಉಪಯೋಗ ಮಾಡ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ನೀವು ಎಲ್ಲೇ ಇರಿ, ಕಂಡೀಷನ್ ಏನು? ಪವಿತ್ರವಾಗಿರಿ. ಸಚ್ಚಾ ದಿಲ್ ಪರ್ ಸಾಹಿಬ್ ರಾಜ್. ಸತ್ಯರದೆ ಸೇವೆ ಮಾಡ್ಬೇಕು ಹೇಳೋದು ಒಂದೇ ಮನೋಭಾವ ಇರ್ಬೇಕೇ ಹೊರತು ಅಲ್ಲೆಲ್ಲೂ ಸ್ವಾರ್ಥ ವಿಕಾರ ಇರಕೂಡದು. तो ऐसे यह विचित्र और प्यारते प्यारा जन्मदिन मनाने आए हैं. ಇಷ್ಟು ವಿಚಿತ್ರವಾಗಿರುವಂತ ಪ್ರೀತಿಯಿಂದ ಇರುವಂತ ಜನ್ಮದಿನವನ್ನು ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಾ? ಅದೊಂದು ವಿಚಿತ್ರ. ಸದಾ ಕಾಲ ನಾನು ಬಾಬನ ಜೊತೆಯಲ್ಲಿ ಈಶ್ವರಿಯ ಕಾರ್ಯಕ್ಕೆ ನಿಮಿತ್ತ ಆಗಿದ್ದೇನೆ. ಏನೇ ಕಾರ್ಯ ಮಾಡ್ತಾ ಇದ್ರು ಸೂಕ್ಷ್ಮವಾಗಿ ನನ್ನ ಮನಸ್ಸು ಈಶ್ವರಿಯ ಕಾರ್ಯಕ್ಕೆ ಸದಾಕಾಲ ಏನಾಗಿದೆ?
ಉಪಯೋಗ ಈ ಆಗ್ತಾ ಸ- ಇದೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಆದ್ಮೇಲೆ ಡ್ರೈವಿಂಗ್ ಮಾಡ್ತಾ ಇದ್ರು ಕೈಯಲ್ಲಿ ಮೊಬೈಲು, ಟಿವಿ ನೋಡ್ತಾ ಇದ್ರು ಕೈಯಲ್ಲಿ ಮೊಬೈಲು, ಊಟ ಮಾಡ್ತಾ ಇದ್ರು ಕೈಯಲ್ಲಿ ಮೊಬೈಲು, ಸ್ನಾನದ ರೂಮಿಗೆ ಹೋದ್ರು ಕೂಡ ಮೊಬೈಲು, ಅಡಿಗೆ ಮಾಡ್ತಾ ಇದ್ರು ಮೊಬೈಲು, ಕೈಯಲ್ಲಿ ನಿದ್ರೆ ಮೊಬೈಲ್ ಮಾಡ್ತಾ ಇದ್ರು ಮೊಬೈಲು. ಹೌದು ಅಲ್ವೋ? ಹೌದು. ಹೌದು. ಹೌದು ಮೊದ್ಲು ಮೊಬೈಲ್ ಇತ್ತ? ಇಲ್ಲ. ಇರ್ಲಿಲ್ಲ. ಹಾಗಿದ್ರೆ ಆ ಮೊಬೈಲಿಗೆ ಇವತ್ತು ನಾವು ಸಮಯವನ್ನ ಅಟೆನ್ಷನ್ ಅನ್ನ ಕೊಡ್ತಾ ಇದ್ದೀವಲ್ವಾ? ಹೌದು. ಕೊಡ್ತಾ ಇದೀವಿ. ಹಾಗೆ ಯಾವಾಗ ಮೊಬೈಲಿಗೆ ನಿಮ್ಗೆ ಅಟೆನ್ಷನ್ ಕೊಡ್ಲಿಕ್ಕೆ ಆಗ್ತದೆ, ಬಾಬನಿಗೆ ಅಟೆನ್ಷನ್ ಕೊಡ್ಲಿಕ್ಕೆ ಆಗೋದಿಲ್ವಾ? ಕೊಡ್ಬೋದು. ಪರ್ಸೆಂಟೇಜ್ ವೇರಿಯೇಷನ್ ಇರ್ಲಿ, ಆದರೆ ಸದಾ ಕಾಲ ಭಗವಂತ ನಿಮ್ಮ ಜೊತೆಲಿರುವಂತ ಅನುಭವ ಆಗ್ತಾ ಇದೆ. ಮಾಡ್ಬೇಕು. ಅಂದ್ರೆ ಆ ಸರ್ವಶಕ್ತಿವಂತ ತಂದೆ ತನ್ನ ಮನೆಗೆ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಮಕ್ಕಳ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾರೆ ಅಂತಂದ್ಮೇಲೆ ಇಂತಹ ದೊಡ್ಡ ಭಾಗ್ಯ ನಮ್ಮ ಹತ್ರ ಬೇರೆ ಯಾವ್ದಾದ್ರು ಇದೆಯಾ? ಇಲ್ಲ. ಅದಕ್ಕೆ ಹೇಳ್ತಾರೆ ವಿದುರನ ಪ್ರೀತಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವಿದುರನ ಪ್ರೀತಿ. ವಿದುರನ ಪ್ರೀತಿ ಅಂದ್ರೆ ಏನಂತ ಗೊತ್ತಾ? ಗೊತ್ತಿದ್ಯಾ? ಗೊತ್ತಿದೆ. ಏನು ಏನು ವಿದುರನ ಪ್ರೀತಿ ಅಂತಂದ್ರೆ ಏನು? ಅವನು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ, ಆ ಸತ್ಯ ಧರ್ಮವಾಗ ಇರ್ತಾನೆ. ವಿದುರನ ಪ್ರೀತಿ ಅಂದ್ರೆ ಶ್ರೀಕೃಷ್ಣ ಸಂಧಾನ ನಿಸ್ವಾರ್ಥವಾದ ಮಾಡ್ಲಿಕ್ಕೆ ಪ್ರೀತಿ. ಆ ನಿಸ್ವಾರ್ಥವಾದ ಪ್ರೀತಿ. ಕೇಳಿ, ಶ್ರೀಕೃಷ್ಣ ದುರ್ಯೋಧನನ ಮನೆಗೆ ಯುದ್ಧದ ಸಂಧಾನ ಮಾಡ್ಲಿಕ್ಕೆ ಹೋಗಿರ್ತಾನೆ, ಸರಿನಾ? ಯುದ್ಧದ ಸಂಧಾನ ಆಗೋದಿಲ್ಲ. ಓಕೆ, ಆವಾಗ ಅವನೇನ್ ಮಾಡ್ತಾನೆ, ನಮ್ಮಲ್ಲಿ ಹಸ್ತಿನಾಪುರಕ್ಕೆ ಬಂದಿದ್ದೆಲ್ಲ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಎಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ವೋ ಅಲ್ಲಿ ನಾನು ಯಾವುದೇ ರೀತಿಯ ಸತ್ಕಾರವನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಕೃಷ್ಣನಿಗೆ ಹೊಟ್ಟೆ ಹಸಿದೆ. ಕೃಷ್ಣ ಏನ್ ಮಾಡ್ತಾನೆ, ವಿದುರನ ಮನೆಗೆ ಬರ್ತಾನೆ. ಎಲ್ಲಿ ಬರ್ತಾನೆ? ವಿದುರ ವಿದುರನ ಮನೆ. ವಿದುರನ ಮನೇಲಿ ಏನಾಗ್ತದೆ, ಆ ದಿನ ಅಡಿಗೆ ಮಾಡಿಲ್ಲ, ಮೊದಲೇ ದಿನ ಅಡಿಗೆ ಮಾಡಿರ್ತಾನ ಅವನು, ಸರಿನಾ? ಅವ್ನು ನಿದ್ರೆ ಮಾಡಿರ್ತಾನೆ ಮಧ್ಯಾಹ್ನ. ಯಾರು? ವಿದುರ. ವಿದುರ. ಬಾಗಿಲು ತಟ್ತಾನೆ, ಓಪನ್ ಮಾಡಿದ ಅವನಿಗೆ ಡೌಟು, ನಾನು ಕನ್ಸಲ್ಲಿದ್ದೇನೋ, ನನ್ನ ಮನೆ ಬಾಗಿಲಿಗೆ ಯಾರು ಬಂದಿದ್ದಾರೆ? ಕೃಷ್ಣ. ಕೃಷ್ಣ. ಅವನ ಕೈ ಹಿಂಗಿದ್ದು ಚಿಡಿಸ್ಕೊಳ್ತಾನೆ. ಬಂದವನು ಶ್ರೀಕೃಷ್ಣ ಸುಮ್ಮನೆ ಇರ್ಬೇಕೋ ಬೇಡವೋ, ನನಗೆ ತುಂಬಾ ಹೊಟ್ಟೆ ಹಸಿದೆ, ಅಡಿಗೆ ಎಲ್ಲಿದೆ, ಏನ್ ಮಾಡಿದ್ಯಾ ಅಂತ ಸೀದಾ ಅಡಿಗೆ ಮನೆಗೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿರುವಂತ ನಿನ್ನೆ ಮಾಡಿರುವಂತ ತಂಗಳನ್ನ ಏನ್ ಮಾಡ್ತಾರೆ ತಿನ್ಲಿಕ್ಕೆ ಸ್ವೀಕಾರ ಮಾಡ್ತಾರೆ. ಇವನಿಗೆ ಕಣ್ಣಿನ ನಂಬಲಿಕ್ಕೆ ಆಗೋದಿಲ್ಲ. ಇಂತಹ ಮಹಾನ್ ಶ್ರೇಷ್ಠ ವ್ಯಕ್ತಿ, ಇಂಥ ಒಳ್ಳೊಳ್ಳೆ ಆಹಾರ ತಿನ್ನುವಂತ ರಾಜಕುಮಾರ ನನ್ನ ಮನೆ ಬಾಗಿಲಿಗೆ ಬಂದ್ಬಿಟ್ಟು, ಬಡವನ ಮನೆಗೆ ಬಂದ್ಬಿಟ್ಟು ನಾನು ಮಾಡುವಂತ ಹಳಸಿರುವಂತ ಹಣ್ಣ ತಿಂತ, ಇದು ಕನಸೋ ನನಸೋ ಅಂತ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಏನಾಗ್ತಾ ಇರ್ತದೆ. ಬರ್ತಿರ್ತದೆ. ಆ ವಿದುರ ಬೇರೆ ಯಾರು? ನಾವೇ. ಆ ಭಗವಂತ ಯಾವುದೇ ಶ್ರೀಮಂತರ ಮನೆಗೆ ಹೋಗೋದಿಲ್ಲ, ಅವನಿಗೆ ಶ್ರೀಮಂತಿಕೆ ಬೇಡ, ಅವನಿಗೇನ್ ಬೇಕು? ಸತ್ಯತೆ ಬೇಕು, ಪ್ರೀತಿ. ಅಲ್ವಾ? ಸತ್ಯತೆ. ಅದಕ್ಕಾಗಿ ಭಗವಂತನಿಗೆ ಬಡವರ ಬಂಧು ಅಂತ ಹೇಳಿದ್ದಾರೆ ಹೊರತು ಶ್ರೀಮಂತರ ಬಂಧು ಅಂತ ಹೇಳಿಲ್ಲ. ಹೇಳಿಲ್ಲ. ಅದಕ್ಕಾಗಿ ಆ ರೀತಿ ಕರ್ಮಕ್ಕೆ ನಾನು ನಿಮ್ಮ ಮನೆಗೆ ಬರುವಂತ ಈ ಸಮಯ ಬಂದಿದೆ, ಹಾಗೆ ನನ್ನನ್ನು ಸ್ವೀಕಾರ ಮಾಡ್ತೀರಾ? ಮನೇಲಿ ಇಟ್ಕೊಳ್ತೀರಾ? ಸದಾ ಇಟ್ಕೊಳ್ತೀರಾ? ಬಾಬಾ ನಿಮ್ಗೆ ಏನ್ ಮಾಡ್ತೀರಾ ಕೇಳ್ತಾ ಇದೆ. ಈ ರೀತಿ ಹೊಸ ಜನ್ಮ ದಿನವನ್ನ ನೀವೇನ್ ಮಾಡ್ಬೇಕು? ಆಚರಣೆ ಮಾಡ್ಬೇಕು. ಆಚರಣೆ ಮಾಡ್ಬೇಕು. ಸದಾ ಬಾಬಾ ನಿಮ್ಮ ಜೊತೆ ಇರಬೇಕು ಅಂತಂದ್ರೆ ಬಾಬನಿಗೆ ಬೇಕಾಗಿರುವಂತ ರೀತಿಯಲ್ಲಿ ನೀವು ಇರಬೇಕಾಗತ್ತೆ ಹೊರತು ಅದಕ್ಕೆ ವಿರುದ್ಧವಾಗಿರುವಂತ ರೀತಿಯಲ್ಲಿ ಇದ್ರೆ ನಾನು ಆ ಮನೆಯಲ್ಲಿ. ಅದಕ್ಕಾಗಿ ಈ ರೀತಿ ಜನ್ಮದಿನವನ್ನ ಆಚರಣೆ ಮಾಡ್ತಿದ್ದೀರಾ. ಚಾಹೆ ಸಮ್ಮುಖ ಮನಾ ರಹೆ ಹೋ, ಚಾಹೆ ದೇಶ ವಿದೇಶ ಮೇ ಚಾರೋ ಓರ್ ಏಕಿ ಸಮಯ ಪರ್ ಸಾಥ್ ಸಾಥ್ ಮನಾ ರಹೆ ಹೈ. ಈ ಜನ್ಮದಿನವನ್ನ ಎದಗಡೆ ಬೇಕಾದ್ರೂ ನೀವು ಆಚರಣೆ ಮಾಡ್ತಾ ಇರಬಹುದು, ಅಥವಾ ದೇಶ ವಿದೇಶಗಳಲ್ಲಿ ಸೈನ್ಸಿನ ಸಾಧನ ಟಿವಿ ಮೂಲಕನೂ ಕೂಡ ಮುರಳಿಯನ್ನ ಕೇಳ್ತಾನೂ ಕೂಡ ಲೈವ್ ಅಲ್ಲಿ ಏನ್ ಮಾಡ್ಬೋದು, ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇರಬಹುದು. ಆದರೆ ಸದಾ ಕಾಲ ನಿರಾಕಾರ ರೂಪದಲ್ಲಿ ಏನ್ ಮಾಡ್ಬೇಕಂತೆ? ಬಾಬನನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು. ಯಾವಾಗ ಇಟ್ಕೊಳ್ಬೇಕು, ಯಾವಾಗ ಇಟ್ಕೊಳ್ಬಾರ್ದು? ಸದಾ ಇಟ್ಕೋಬೇಕು. ಎಲ್ಲಿ? ವೃತ್ತಿ ಮತ್ತು ಜೊತೆ ಯಾವ ಉದ್ದೇಶಕ್ಕೋಸ್ಕರ? ವಿಶ್ವ ಕಲ್ಯಾಣ. ನೀನು ಮನೇಲಿ ಇದ್ಬಿಟ್ಟು ನಿನ್ನ ಕೆಲಸವನ್ನ ನೀನು ಮಾಡ್ಕೊಳಪ್ಪ, ನಾನು ನಿನ್ ಡಿಸ್ಟರ್ಬ್ ಮಾಡೋದಿಲ್ಲ. ಮಾಡಲ್ಲ, ಇಂಥದನ್ನ ಮಾಡು ಅಂತ ನಾನು ವೈಯಕ್ತಿಕವಾಗಿ ನಿನ್ನ ಹತ್ರ ಏನು ಹೇಳೋದಿಲ್ಲ. ಆದರೆ ನೀನೇನು ಕೆಲಸ ಮಾಡಿದೀಯಲ್ಲ, ಆ ಕರ್ಮದ ಫಲ ಮಾತ್ರ ನಂಗೆ ಟೈಮಿಗೆ ಸರಿಯಾಗಿ ಏನಾಗ್ತಾ ಇರ್ಬೇಕು, ಗೊತ್ತಾಗ್ತಾ ಇರ್ಬೇಕು. ಬರ್ತಾ ಇರ್ಬೇಕು ನನಗೆ. ನೀನು ಬಂದ್ಬಿಟ್ಟು ಏನಾದ್ರೂ ಮಾಡೋ. ಓಕೆ, ಯಾಕಂದ್ರೆ ಭಗವಂತ ಕರ್ಮ ಮಾಡಿದಾನ ಅಂದ್ಮೇಲೆ ಕರ್ಮ ಫಲ ಬರುತ್ತೋ ಬರಲ್ವೋ? ಖಂಡಿತ ಬರ್ತದೆ.
ಬಂದ ಮೇಲೆ ಯಾರ್ದಾರ ಅಕೌಂಟಿಗೆ ಜಮಾ ಆಗ್ಬೇಕು ತಾನೆ. ಹೌದು. ಬಾಬಾ ಹೇಳ್ತಾರೆ ಆಗುತ್ತೆ. ಸಂಗಮಯುಗದ ಫಲ ಪ್ರತ್ಯಕ್ಷ ಫಲ ಅಂತ ಹೇಳ್ತಾರೆ, ಆ ಸೆಕೆಂಡ್ ಅಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಮನೆಗೆ ಬಂದಿರುವಂತ ಒಬಿಡಿಯಂಟ್ ಸರ್ವೆಂಟ್ ಭಗವಂತ ಏನು ವಿಶ್ವ ಕಲ್ಯಾಣದ ಕಾರ್ಯ ಮಾಡ್ತಿದಾರೋ ಪ್ರತಿ ಸೆಕೆಂಡ್ ಅಲ್ಲಿ ಅದರ ಒಂದು ಕರ್ಮದ ಫಲದ ಅನುಭವ ನಿಮಗೆ ಆಗ್ತಾ ಇರಬೇಕು. ಹಾಗಿದೆ ವಿಶ್ವಕ್ಕೆ ಪದಮದಷ್ಟು ಭಗವಂತ ಶಕ್ತಿ ಕೊಡಬೇಕಾದ್ರೆ ಆ ಫಲ ಏನಾದ್ರು ಸ್ವಲ್ಪ ಇರ್ತದೋ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೋ? ಜಾಸ್ತಿ ಇರ್ತದೆ. ಅವಾಗ ಎವ್ರಿ ಸೆಕೆಂಡ್ ನಿಮ್ಮ ಯೋಗದ ಸ್ಟೇಜ್ ಏನಾಗ್ತಾ ಇರಬೇಕು? ಜಾಸ್ತಿ ಆಗ್ತಾ ಇರೋದು. ಜಾಸ್ತಿ ಅಂದ್ರೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಮನೆಯನ್ನ ಭಗವಂತನ ಅವರ ಕಾರ್ಯ ಕೊಟ್ಟಿರುವಂತ ಕಾರಣದಿಂದ ಗೂಗಲ್ ನಲ್ಲಿ ಫೋನ್ ಪೇ ನಲ್ಲಿ ಏನ್ ಬರ್ತಾ ಇರಬೇಕು? ಟನ್ 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 ಅಂತ ಸೌಂಡ್ ಬರ್ತಾ ಇರ್ಬೇಕು. ಏನಂತ? ಜಮಾ ಜಮಾ ಆಗ್ತಾ ಇದೆ. ಟನ್ ಅಂತ ಸೌಂಡ್ ಬಂತು ಅಂದ್ರೆ ಏನರ್ಥ? ಜಮಾ ಆಗಿದೆ. ಇದೆ. ಹಾಗೆ ಯೋಗದ ಸ್ಥಿತಿ ಟಕ್ 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 ಏನಾಗ್ಬೇಕು? ಅನುಭವ ಆಗ್ಬೇಕು. ಏನು ಸಂಕಲ್ಪ ಇಲ್ಲ, ಏನು ಯೋಚನೆ ಇಲ್ಲ, ಏನು ಇಲ್ಲ. ಕಟ 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 ಅಂತ ಏನಾಗ್ತಾ ಇದೆ? ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಆ ರೀತಿ ಅನುಭವ ಆಗ್ಬೇಕು ಅಂತಂದ್ರೆ ನಿಮ್ಮ ತಂದೆಯನ್ನ ಸದಾ ಕಾಲ ಜೊತೆಲಿ ಇಟ್ಕೊಳ್ಬೇಕು. ಅಂತಹ ಒಂದು ಶಿವರಾತ್ರಿ ಜನ್ಮದ ಅವಶ್ಯಕತೆ ಇವಾಗ ಬಂದಿದೆ. ತಂದೆ ಮತ್ತು ಮಕ್ಕಳ ಜನ್ಮ ಬಂದಿದೆ. ಅದಕ್ಕಾಗಿ ಈ ದಿನವನ್ನ ನಾವು ಮತ್ತು ನೀವು ಆಚರಣೆ ಮಾಡಬೇಕಾಗಿದೆ. ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಆ ಹೊಸ ಜನ್ಮವನ್ನ ಅವರು ಸ್ವೀಕಾರ ಮಾಡ್ತಾರೆ ಮತ್ತು ಅವರು ಅದನ್ನ ಅನುಭವಿಸ್ತಾರೆ. ತಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೋತಾರೆ. ಆ ಲೀಸ್ಟ್ ಅಲ್ಲಿ ನೀವೆಲ್ಲ ಬರಬೇಕು ಹೇಳೋದು ಬಾಬಾರವರ ಉದ್ದೇಶ. ಆಸೆ. ಆಸೆ, ಅಪೇಕ್ಷೆ, ಸವಿನಯ, ವಿನಂತಿ ಮತ್ತು ನಮಸ್ಕಾರ. ಸರಿನಾ? ಯಾವ್ದು ಸ್ವೀಕಾರ ಮಾಡ್ತೀರ ಹೇಳೋದು ನಮ್ಮ ನಿಮಗೆ ಬಿಟ್ಟಿರೋದು. ಓಕೆ, ಅಚ್ಚಾ, ಓಂ ಶಾಂತಿ.